ಹಾ ಮಾಸ್ಟರ್, ಶುರು ಮಾಡಿ. ಮಾಸ್ಟರ್, ಇವತ್ತು ನಿಮ್ಮದು 41ನೇ ದಿನ ಯಶಸ್ವಿ ಪ್ರದರ್ಶನ. ಗುಡಾಕೇಶ. ಇವತ್ತು ಕಾಂತಮ್ಮ ಮಾಸ್ಟರ್ ಅವರು, ಗುಡಾಕೇಶ ಮಾಸ್ಟರ್ ಇವತ್ತು ಅವರ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ತಾ ಇದ್ದಾರೆ. ಮಾಸ್ಟರ್, ಸ್ಟಾರ್ಟ್ ಮಾಡಿ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿರವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ರತ್ನಮ್ಮವರನ್ನು ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಹಚ್ಚತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, PSSSM ಮೂವ್ಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರುಗಳಿಗೆ ವಂದಿಸುತ್ತಾ, ಯೂಟ್ಯೂಬ್ ಮತ್ತು ಝೂಮ್ನಲ್ಲಿ ವೀಕ್ಷಿಸುತ್ತಿರುವ ಧ್ಯಾನಿಗಳಿಗೆ ಸ್ವಾಗತಿಸುತ್ತಾ, ದಿವ್ಯ ಸ್ಫೂರ್ತಿಯೊಂದಿಗೆ ಪಿರಮಿಡ್ ಮಾಸ್ಟರ್ ಅರುಣ್ ಕುಮಾರ್ ಮಾರ್ಗದರ್ಶನದಲ್ಲಿ ನಾನು ನನ್ನ ಅನುಭವ ಹೇಳ್ಕೊಳ್ಳಿಕ್ಕೆ ಬಂದಿದ್ದೀನಿ. ಎಲ್ಲ ಗುಡಾಕೇಶದ ಮಾಸ್ಟರ್ಸ್ಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಅನುಭವ ಅಂತಂದ್ರೆ, ನನಗೆ ಫಸ್ಟು ಧ್ಯಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದು ನನ್ನ ಫ್ರೆಂಡ್ ಹರೀಶ್ ಅಂತೇಳಿ. ಸರ್ ಕೇಳಿಸ್ತಾ ಇದೆಯಾ? ಹಾ, ಎಸ್ ಮೇಡಮ್, ಹೇಳಿ. ಹರೀಶ್ ಅಂತೇಳಿ ನನ್ನ ಕ್ಲಾಸ್ಮೇಟ್, ಅವರು ನನಗೆ ಧ್ಯಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದು. ನಾನು ಈ ಧ್ಯಾನಕ್ಕೆ ಬರೋಕ್ಕೆ ಕಾರಣ ಏನು ಅಂದ್ರೆ, ನನ್ನ ಮಗಳ ಮದುವೆ ವಿಚಾರದಲ್ಲಿ 2020ರಲ್ಲಿ ನಮ್ಮ 10th ಕ್ಲಾಸ್ಮೇಟ್ ಎಲ್ಲಾನು ಒಂದು ಗ್ರೂಪ್ ಮಾಡಿ ನಮ್ಗೆ ಎಲ್ರೂ ಒಂದ್ ಕಡೆ ಸೇರ್ಲಿಕ್ಕೆ ಹೇಳಿದ್ರು. ಆವಾಗ ನನಗೆ ಒಂದು 93-94 ಇಯರಲ್ಲಿ ನಾವು 10th ಮಾಡಿದ್ದು. ಆವಾಗ ಸೇರಿದ್ದಕ್ಕೆ 2020ಲಿ ನಮ್ಗೆ ಎಲ್ಲ ಗ್ರೂಪ್ ಮಾಡಿ ಒಂದ್ ಕಡೆ ಸೇರ್ಲಿಕ್ಕೆ ಹೇಳಿದ್ರು. ಆವಾಗ ಹರೀಶ್ ನನಗೆ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ ಆಗಿದ್ದು. ಆಗ ನನ್ನ ಮಗಳ ಮದ್ವೆ ವಿಚಾರದಲ್ಲಿ ನಾನು ಅವನ ಹತ್ರ ಹೇಳ್ಕೊತಾ ಇದ್ದೆ ಯಾವಾಗ್ಲೂನು. ಮನೆಯಲ್ಲಿ ಅತ್ತೆ ಮಗನ್ಗೆ ಕೊಡ್ಬೇಕು ಅಂತೇಳಿ ತುಂಬಾ ಬಲವಂತ ಮಾಡ್ತಾ ಇದ್ರು. ಈ ವಿಚಾರದಲ್ಲಿ ಮಗಳಿಗೆ ಇಷ್ಟ ಇರ್ಲಿಲ್ಲ. ಆಗ ನಾನು ಅದನ್ನ ಅವನ ಹತ್ರ ಶೇರ್ ಮಾಡ್ಕೊತಾ ಇದ್ದೆ. ಶೇರ್ ಮಾಡ್ಕೊತಾ ಇರ್ಬೇಕಾದ್ರೆ ಹರೀಶ್ ಏನ್ ಹೇಳ್ದ, ಮಗಳು ಯಾರಾದ್ರೂ ಇಷ್ಟಪಟ್ಟಿದಾರಾ ಕೇಳಮ್ಮ ಅಂತ ಹೇಳಿ. ಆವಾಗ ನನಗ್ ಗೊತ್ತಿಲ್ಲ ಮಗಳು ಬೇರೆಯವ್ರನ್ನ ಇಷ್ಟಪಟ್ಟಿದಾರ ಅಂತೇಳಿ. ಹಂಗಾಗಿ ನಾನ್ ಮನೇಲಿ ಕೇಳ್ದಾಗ ಅವಳು ಇಲ್ಲ ಅಂತ ಹೇಳಿದ್ಲು. ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅತ್ತೆ ಮಗನ್ನ ಎಲ್ಲ ಕರ್ಸಿ ನಾವು ಮದ್ವೆ ಮಾಡ್ಕೋತೀವಿ ಕೊಡಿ ಅಂತ ಎಲ್ಲ ಕೇಳಿದಾಗ ಅವಳು ಒಪ್ಲಿಲ್ಲ ಸರ್. ಅವಳು ಒಪ್ಪದೇ ಇದ್ದಾಗ ಬೇರೆಯವ್ರನ್ನ ಕರ್ಸ್ಲಿಕ್ಕೆ ಟ್ರೈ ಮಾಡಿದ್ರು. ಬೇರೆಯವ್ರನ್ನ ಕರೆಸ್ದಾಗ ಆಗ ಬಾಯ್ ಬಿಟ್ಲು, ನಾನು ಬೇರೆಯವ್ರನ್ನ ಇಷ್ಟಪಟ್ಟಿದ್ದೀನಿ, ನಾನು ಅತ್ತೆ ಮಗನ್ನ ಆಗಲ್ಲ ಅಂತ ಹೇಳಿ. ಆಗ ನಾನು ಮತ್ತೆ ಹರೀಶ್ ಹತ್ರ ಶೇರ್ ಮಾಡ್ಕೊಂಡೆ, ಈ ತರ ಹೇಳ್ತಿದ್ದಾಳೆ ಅಂತೇಳಿ. ಮೊದ್ಲೇ ಮನೆಯವ್ರಿಗೆ ಅಕ್ಕನ ಮಗನ್ನ ಮದ್ವೆ ಆಗಲ್ಲ ಅಂತೇಳಿ ತುಂಬಾನೇ ಕೋಪ ಇತ್ತು. ಅದ್ರಲ್ಲಿ ಈ ವಿಚಾರನ ಹೆಂಗ್ ಹೇಳೋದು ಅಂತ ಸರ್ ನನ್ಗೆ ತುಂಬಾ ಬೇಜಾರು, ಅವಮಾನ ಎಲ್ಲಾ ಕೂಡ ಮನ್ಸಲ್ಲಿ ಇಟ್ಕೊಂಡು ಹೇಗ್ ಹೇಳೋದು ಅಂತೇಳಿ ನಾನು ಹರೀಶ್ ಹತ್ರ ಶೇರ್ ಮಾಡ್ಕೊಂಡೆ ಇದನ್ನ. ಆಗ ಅವ್ರು ಹೇಳಿದ್ದು ಒಂದೇ, ಸರ್ ಧ್ಯಾನ ಮಾಡಕ್ ಹೇಳಿ ನಿಮ್ ಮಗಳಿಗೆ, ಧ್ಯಾನ ಮಾಡಕ್ ಹೇಳಿ, ಧ್ಯಾನ ಸ್ಟಾರ್ಟಿಂಗ್ ಒಂದ್ ಅರ್ಧ ಗಂಟೆ, ಆಮೇಲೆ 1 hour ಅವನು ಹುಡುಗನ್ಗೂ ಕೂಡ ಮಾಡ್ಲಿಕ್ಕೆ ಹೇಳಿ ಅಂತ ಹರೀಶ್. ಇದೆಲ್ಲ ಸಾಧ್ಯ ಆಗುತ್ತಾ ಅಂತ ಕೇಳಿದ್ದೆ ಸರ್ ನಾನು ಅವಾಗ. ಆಗುತ್ತೆ, ಮಾಡಕ್ ಹೇಳಿ, ನೀವು ಮಾಡಿ, ಮಗಳ ಬಗ್ಗೆ ನೀವು ಮಾಡಿ ಅಂತ ಹೇಳ್ದೆ. ನಾನು ತುಂಬಾ ಸಲ ಕೇಳ್ಕೊಂಡೆ, ಸರ್ ಬೇಡ ಮಗನ್ನೇ ಮಾಡ್ಕೊ ಅಂತ ಹೇಳ್ದೆ. ಆದ್ರೂ ಅವಳು ಒಪ್ಲಿಲ್ಲ ಸರ್, ಅದು ಅವಳಿಗೆ ಇಷ್ಟ ಇರ್ಲಿಲ್ಲ. ಹಂಗಾಗಿ ಆಗ ಧ್ಯಾನ ಮಾಡಕ್ಕೆ ಯಾವಾಗ ಅಂದ್ರೆ 2020ಲಿ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಅರ್ಧ ಗಂಟೆ 1 hour ಅಷ್ಟೇ. ನನ್ಗೆ ಧ್ಯಾನದ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಮಾಮೂಲಿ ಬ್ರೀತಿಂಗ್, ಉಸಿರೇ ಹೇಳ್ಕೊಳ್ಳೋದು ಬಿಡೋದು, ಇದೆಲ್ಲ ಈಗ ಗುಡಾಕೇಶದಲ್ಲಿ ಹೇಳ್ತಾ ಇರೋದು. ಇವಾಗ್ಲೂ ಸರ್ ನಂಗೆ 10% ಗೊತ್ತಿಲ್ಲ ನಿಜವಾಗ್ಲೂ. ಧ್ಯಾನ ಮಾಡ್ಬೇಕು, ಮಾಡ್ತಾ ಇದ್ದೀನಿ ಅಷ್ಟೇ. ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಷ್ಟೇ ನನಗ್ ಗೊತ್ತು. ಹಂಗಾಗಿ ಮಾಡ್ತಾ ಮಾಡ್ತಾ ಸರ್, ಅದು ಮನೆಯಲ್ಲಿ ಘೋರ ಜಗಳ, ದಿನ ಆದ್ರೆ ಜಗಳ, ಮದ್ವೆ ವಿಚಾರದಲ್ಲೇ ಜಗಳ. ತುಂಬಾ ಕನಸು ಕಟ್ಕೊಂಡಿದ್ದೆ ಮಗಳ ಮದ್ವೆ ಚೆನ್ನಾಗ್ ಮಾಡ್ಬೇಕು ಅಂತೇಳಿ. ಕಡೆಗೆ ಮದ್ವೆನೇ ಮಾಡಕ್ ಆಗಲ್ವಿ ಅನ್ನೋ ರೇಂಜ್ಗೆ ಮನೇಲಿ ಜಗಳ. ಆದ್ರೂ ಬಿಡ್ಲಿಲ್ಲ, ಹೇಳ್ತಾನೆ ಇದ್ರು ಅವರು, ನೀವು ಧ್ಯಾನ ಮಾಡಿ ಅಂತೇಳಿ. ಮಾಡ್ತಾನೆ ಇದ್ವಿ ಸರ್, 3 ಜನನು ಸೇರಿ ಮಾಡಿ. ಜೊತೆಗೆ ನನ್ನ ಮಗಳಿಗೋಸ್ಕರ ಅವರು ಕೂಡ ಮಾಡ್ತಾ ಇದ್ರು, ಹರೀಶ್ ಅವರು.
ಧ್ಯಾನ ಮಾಡ್ತಾ ಇದ್ರು. ಅವ್ರ ಬಗ್ಗೆನೇ ಅಫರ್ಮೇಶನ್ ಇಟ್ಕೊಂಡು ಮಾಡ್ತಾ ಇದ್ರು. ಮಾಡ್ತಾ ಮಾಡ್ತಾ ಸರ್ ಒಂದು 3 months ಆದ್ಮೇಲೆ ಮನೇಲಿ ಈಗ ನನ್ ಮದ್ವೆನೇ ಮಾಡಲ್ಲ ನನ್ ಮಗಳಿಗೆ ಅನ್ನೋ ರೇಂಜಿಗೆ ಬಂದ್ಬಿಟ್ರು. ಆಮೇಲೆ ಒಂದು 3 ತಿಂಗಳು 4 ತಿಂಗಳು ಆದ್ಮೇಲೆ ಸರ್ ನಮ್ಮ ಮನೆಯವರು ಮದ್ವೆ ಮಾಡ್ಬೇಕು ಅಂತ ಮನೇಲಿ ಮಾತಾಡಿದ್ರು. ಅವನ್ಗೆ ಕೊಟ್ಟು ಮಾಡ್ತೀವಿ, ಸರಿ ಅವನ್ಗೆ ಕೊಟ್ಟು ಮಾಡ್ತೀವಿ ಅಂತೇಳಿ ಮನೇಲೆಲ್ಲ ಪ್ರಸ್ತಾಪ ಮಾಡಿದ್ರು. ಅವಾಗ ಆ ಖುಷಿಗೆ ಆನಂದಕ್ಕೆ ಪಾರನೇ ಇಲ್ಲ ಸರ್. ಅಷ್ಟು ಆನಂದ ಎಲ್ಲ ಎಲ್ಲಿ ಸಿಕ್ತು? ಧ್ಯಾನದಿಂದ ಸಿಕ್ತು. ಆ ಧ್ಯಾನದಿಂದನೇ ಸಿಕ್ತು ಅಂತೇಳಿ ಇನ್ನೂ ಮಾಡ್ಲಿಕ್ಕೆ ಜಾಸ್ತಿ ಮಾಡಿದೆ ನಾನು ಧ್ಯಾನನ. ಆ ಒಂದು ಧ್ಯಾನಕ್ಕೆ ನಾನು ಎಂಟ್ರಿ ಆಗಿದ್ದು. ಮದ್ವೆ ಸರ್ ಯಾರೂ ಮಾಡಿರ್ಲಿಲ್ಲ ಊರಲ್ಲಿ. ಅಷ್ಟು ಚೆನ್ನಾಗಿ ನಮ್ಮ ಮನೆಯವ್ರು ಮದ್ವೆನೇ ಮಾಡಲ್ಲ ಅಂತಂದವ್ರು ಅಕ್ಕನ ಮಗನ್ಗೆ ಕೊಟ್ಲಿಲ್ಲ ಅನ್ನೋ ಕೋಪ ಅನ್ನೋದು ಅದು ಎಷ್ಟು ಇದಕ್ ಹೋಗಿತ್ತು ಅಂದ್ರೆ ತುಂಬಾನೇ. ಬೆಳಿಗ್ಗೆ ಆದ್ರೆ ಜಗಳ, ಸಂಜೆ ಆದ್ರೆ ಜಗಳ, ಅವಳ ಕೆಲ್ಸದಿಂದ ಬಂದ್ರೆ ಜಗಳ. ಇದು ದಿನ ಇದೇ ಆಗೋಗಿ ಜೀವನದಲ್ಲಿ ನನ್ಗೆ ಹೆಂಗಾಗಿತ್ತು ಅಂದ್ರೆ ಹೇಳ್ಕೊಳಕ್ ಒಬ್ರು ಯಾರ ಸಂಬಂಧಿಕರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇವ್ರ ಹತ್ರ ಮಾತ್ರ ಹೇಳ್ಕೊತಾ ಇದೆ ಅಷ್ಟೇ. ಅಷ್ಟು ಹೇಳ್ಕೊಳ್ಳೋಷ್ಟು ಒಂದು ಫ್ರೆಂಡ್ಶಿಪ್ ಅಲ್ಲಿ ಇತ್ತು. ಹಂಗಾಗಿ ಹೇಳ್ಕೊಂಡೆ ಅವರು ಧ್ಯಾನದ ಬಗ್ಗೆ ತಿಳಿಸಿದ್ರು. ಕಡೆಗೆ ಸರ್ ಎಲ್ಲ ಚೆನ್ನಾಗಾಗಿ ಮದ್ವೆ ಅಂತ 35 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡಿದ್ರು ಸರ್ ನಮ್ಮ ಮನೆಯವರು ಮಗಳಿಗೆ. ತುಂಬಾ ಚೆನ್ನಾಗಾಯ್ತು. ಕರೋನಾ ಇನ್ನೇನ್ ಮುಗೀತಾ ಇತ್ತು. ಆ ಕೊರೋನಲ್ಲಿ ಪೂರ್ತಿ ಇದೆ ಧ್ಯಾನನೇ ಸರ್, ಫುಲ್ ಧ್ಯಾನನೇ. ಕರೋನಾ ಮುಗಿದ್ಮೇಲೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಟ್ರು. ಗ್ರ್ಯಾಂಡ್ ಆಗಿ ತುಂಬಾ ಒಳ್ಳೆ ಜನ ಸಿಕ್ಕಿದ್ದಾರೆ. ಅಳಿಯ ತುಂಬಾ ಒಳ್ಳೆಯವರು, ಬೀಗರು ತುಂಬಾ ಒಳ್ಳೆಯವರು. ಆ ಧ್ಯಾನದಲ್ಲೇ ನಮ್ಗೆ ಎಲ್ಲ ಒಳ್ಳೆ ಜನ ಸಿಕ್ಬಿಟ್ರೇನೋ ಅಂತೇಳಿ ತುಂಬಾ ಖುಷಿ ಆಯ್ತು ಆ ಒಂದು ಟೈಮಲ್ಲಿ. ಆಮೇಲೆ ಸರ್ ಮದ್ವೆ ಎಲ್ಲ ಆಯ್ತು, ಚೆನ್ನಾಗಿದ್ರು. ಚೆನ್ನಾಗಿ ಸ್ವಲ್ಪ ದಿನ ಅಳಿಯನ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಆಮೇಲೆ ಒಂದು 5 ತಿಂಗಳು 6 ತಿಂಗಳು ಆದ್ಮೇಲೆ ಚೆನ್ನಾಗಿ ಮಾತಾಡ್ತಿದ್ರು, ಚೆನ್ನಾಗಿ ಹೊಂದ್ಕೊಂಡಿದ್ರು. ಆಮೇಲೆ ಒಂದು 10 months ಆಯ್ತು ಸರ್ ಮದ್ವೆ ಆಗಿ. ಮಗಳದು ಯಜಮಾನ್ರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ನನ್ಗೆ ಸಂಬಂಧಿಕರಲ್ಲೆಲ್ಲ ಬರೀ ಒಂಥರ ನಿಂದನೆ ಮಾಡೋ ತರ ಮಾತುಗಳು. ಅವ್ರನ್ನ ಮೀರಿ ಮದ್ವೆ ಮಾಡಿದ್ರು, ಬೇರೆ ಕ್ಯಾಸ್ಟ್ ಕೊಟ್ರು. ಅಂದ್ರೆ ಅವರು ಗೌಡ್ರೆ, ನಾವು ಗೌಡ್ರೆ, ಗೌಡ್ರಲ್ಲಿ ತರ ಇದೆ. ಹಂಗಾಗಿ ಅದು ಕೊಟ್ಟಿರೋದಕ್ಕೆ ಹಿಂಗಾಗಿದ್ದು, ಹಂಗೆ ಹಿಂಗೆ ಏನೇನೋ ಮಾತುಗಳು ಬಂದ್ರು ಸರ್. ನನ್ ನಿಜವಾಗ್ಲೂ 2 ವರ್ಷ ನನ್ಗೆ ಎಲ್ಲೂ ಹೊರ್ಗಡೆ ಹೋಗ್ಬೇಕು ಅನ್ನಿಸ್ತಾ ಇರ್ಲಿಲ್ಲ. ಒಂದ್ ಫಂಕ್ಷನ್ಗೆ ಹೋಗ್ಬೇಕು ಅನ್ನಿಸ್ತಾ ಇರ್ಲಿಲ್ಲ, ಎಂಥದ್ದು ಇಲ್ಲ. ಆಮೇಲೆ ಮತ್ತೆ ಇವ್ರು ಅದನ್ನೇ ಹೇಳಿದ್ರು, ಧ್ಯಾನ ಮಾಡಿ ಅಂತೇಳಿ. ಧ್ಯಾನ ಮಾಡ್ತಾನೆ ಇದ್ದೀನಿ, ಈ ತರ ಆಗೋಯ್ತಲ್ಲ 10 ತಿಂಗಳಿಗೆ ಅಂತೇಳಿ ನಾನು ಮಾಡ್ಕೊಂಡೆ. ಅವಾಗಿಲ್ಲಮ್ಮ, ಅವ್ರ ಕರ್ಮ ಏನಿರುತ್ತೋ ಅದು ನಾವು ಹೇಳಕ್ಕಾಗಲ್ಲ. ಅವ್ರು ಯಾಕೆ ಸತ್ತಿದಾರ ಅನ್ನೋದು ನೀವು ಧ್ಯಾನದಲ್ಲೇ ತಿಳ್ಕೊಬೇಕು, ಧ್ಯಾನ ಮಾಡ್ಬೇಕು ಅಂತೇಳಿ. ಕಡೆಗೂ ನಾನು ಹೋಗ್ಲಿಲ್ಲ ಧ್ಯಾನಕ್ಕೆ. ಅಲ್ಲಿ ಬಿಟ್ಬಿಟ್ಟೆ. ಮನೆಯವ್ರು ಇದಾಗಿದ ತಕ್ಷಣ ಬಿಟ್ಬಿಟ್ಟೆ ಸರ್ ನಾನು ಅದನ್ನ. ಧ್ಯಾನನೂ ಬೇಡ, ಏನು ಬೇಡ, ಎಂಥದ್ದು ಬೇಡ ಅಂತೇಳಿ. ನಮ್ ಸಂಬಂಧಿಕರಲ್ಲೇನೆ ತರ ಮಾತು, ಏನೇನೋ ಮಾತುಗಳು ಗೊತ್ತಿದ್ಯಲ್ಲ ಸರ್. ಗಂಡ ತೀರೋದ್ರೆ ಯಾವ್ಯಾವ ತರ ಮಾತುಗಳು ಬರುತ್ತೆ ಅಂದ್ರೆ ಅದೆಲ್ಲಾನು ಕೂಡ ಪ್ರತಿಯೊಂದು ನನ್ನ ಕೈಲಲ್ಲೇ ಏನಾದ್ರೂ ಒಂದು ಇದಕ್ಕೆ ಮಾಡಿಸ್ಬೇಕು ಅನ್ನೋರೆಲ್ಲಾನು ಒಂಥರ ನೋಡ್ತಿದ್ರೆ ನನಗೆ ಫಂಕ್ಷನ್ಗೆ ಹೋಗ್ಬೇಕು ಅನ್ನೋ ಫೀಲ್ ಆಗ್ತಾ ಇರ್ಲಿಲ್ಲ. ನಮ್ದು ದೊಡ್ಡ ಕುಟುಂಬ ಸರ್. ನಾವು ಅಕ್ಕ ತಂಗಿದೀವ್ರು 7 ಜನ. ಹಂಗಾಗಿ ಅದು ಕುಟುಂಬ ಬೆಳೀತಾ ದೊಡ್ಡ ಕುಟುಂಬ. ಫಂಕ್ಷನ್ ನಡೆಸ್ತಾನೆ ಇರುತ್ತೆ, ಬಟ್ ಹೋಗಕ್ಕೆ ನಂಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಆಮೇಲೆ ಮತ್ತೆ ಇದು ಹರೀಶ್ ಅವರು ಮತ್ತೆ ಹೇಳಿದ್ರು. ಸುಮಾರು ಒಂದು 1.5 ವರ್ಷದಿಂದ ಹೇಳ್ಕೊಂತ ಬಂದ್ರು. ನನ್ಗದು ಹೋಗಕ್ಕೆ ಯಾಕೋ ಮನ್ಸಾಗ್ಲೇ ಇಲ್ಲ. ಕಡೆಗೆ ಹೆಲ್ತ್ ಇಶ್ಯೂ ಆಯ್ತು ಸರ್ ನನ್ಗೆ 4 ತಿಂಗಳ ಮುಂಚೆ. ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಯ್ತು. ಹೆಲ್ತ್ ಪ್ರಾಬ್ಲಮ್ ಆಗಿದ್ದಾಗೇನೋ ಮತ್ತೆ ಈಗ ಗುಡಕೇಶ ಅಂತ ಯೂಟ್ಯೂಬ್ ಅಲ್ಲಿ ಝೂಮ್ ಅಲ್ಲಿ ಬಿಟ್ಟಿದಾರಮ್ಮ, ಇದನ್ ಮಾಡ್ ನೋಡು, ಪ್ರಯತ್ನ ಪಡು ಅಂತೇಳಿ ಸುಮಾರು 1 ವಾರ ಕೇಳ್ಕೊಂಡ್ರು ಸರ್. ಮಾಡ್ ನೋಡು ಅಂತೇಳಿ. ನಾನು ಎಲ್ಲೆಲ್ಲಿ ತೋರ್ಸಿದೀನಿ ಅಂದ್ರೆ ಸರ್ ಹಾಸ್ಪಿಟಲ್ಗೆಲ್ಲ, ಎಲ್ಲೂನು ನನ್ಗೆ ವಾಸಿ ಆಗ್ಲೇ ಇಲ್ಲ. ಟ್ಯಾಬ್ಲೆಟ್ ತಗೊಂಡ್ ತುಂಬಾ ಇದಾಗ್ಬಿಟ್ಟಿತ್ತು. ಆಮೇಲೆ ಏನ್ ಮಾಡಿದೆ, ನನ್ ಇದು ಝೂಮ್ ಓಪನ್ ಮಾಡ್ಕೊಂಡು ಝೂಮ್ಗೆ ಜಾಯ್ನ್ ಆದೆ ಸರ್ ನಾನು. ಯಾವಾಗ 27ಗೆ ಅನ್ಸುತ್ತೆ, ಡಿಸೆಂಬರ್ 27ಗೆ ಝೂಮ್ಗೆ ಜಾಯ್ನ್ ಆದೆ. ಫಸ್ಟ್ನೇ ಡೇನೆ ನನ್ಗೆ ತುಂಬಾ ಖುಷಿ ಕೊಡ್ತು ಸರ್, ಹ್ಯಾಪಿ ಅನ್ನಿಸ್ತು ನನ್ಗೆ. ಬಟ್ ಆದ್ರೆ ನನ್ಗೆ ಹೆಲ್ತ್ ತುಂಬಾನೇ ಪ್ರಾಬ್ಲಮ್ ಇತ್ತು. ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು. ಈ ತರ ಕುತ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ನನ್ಗೆ ನಿಜವಾಗ್ಲು.
ಒಂದು 20 ಡೇಸ್ ಮಾಡಿದೆ. ಅದ್ರ ಜೊತೆಗೆ ಟ್ಯಾಬ್ಲೆಟ್ ಮೆಡಿಷನ್ ಆಸ್ಪತ್ರೆ ಅದನ್ನೂ ನಡೀತಾ ಇತ್ತು. ಮೆಡಿಟೇಷನ್ ನನ್ ಹೇಳಕ್ಕೆ ಆಗಲ್ಲ. ನಾನು ಯಾವ್ಯಾವ ತರ ಕುತ್ಕೊಂಡು ಧ್ಯಾನ ಮಾಡಿದೀನಿ ಅಂದ್ರೆ ನನ್ಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ. ಆ ಕಡೆಗೆ ಒಂದು 21 ಡೇಸ್ಗೆ ಸ್ವಲ್ಪ ಹಾಯ್ ಅನಿಸ್ತು ಸರ್ ನನಗೆ. 33 ಡೇಸಲ್ಲಿ ನಾನು ಅವತ್ತು ಸ್ಕ್ಯಾನ್ ಆಗಬೇಕಾಗಿತ್ತು. ಕೊಲೊನೋಸ್ಕೋಪ್ ಮಾಡಿಸೋಣ, ಏನ್ ಇದಾಗಿದೆ ಅಂತೇಳಿ ಮಗ ಹೇಳ್ದ. ನನ್ಗದು ಮಾಡ್ಸಕ್ ಇಷ್ಟ ಇಲ್ಲ. ನಾನು ಅವಾಗ ಸರ್ಗೆ ಅಫರ್ಮೇಶನ್ ಕೊಟ್ಕೊಂಡೆ, ಪತ್ರಿಜಿ ಸರ್, ಅರುಣ್ ಸರ್, ನನಗೆ ಇದು ಸ್ಕ್ಯಾನ್ ಮಾಡಿಸ್ಬೇಕಾ ಬೇಡವಾ ಅಂತೇಳಿ ನಾನು ಧ್ಯಾನದಲ್ಲಿ ಕೇಳ್ಕೊಂಡೆ ಸರ್, ಓಪನಿಂಗ್ ಮೆಡಿಟೇಷನ್ ಅಲ್ಲಿ ಕೇಳ್ಕೊಂಡಾಗ ಪ್ರತಿದಿನ ಸರ್ ನನಗೆ ಓಪನಿಂಗ್ ಮೆಡಿಟೇಷನ್ ಅಲ್ಲಿ ಎಲ್ಲ ಒಳ್ಳೊಳ್ಳೆ ಮೆಸೇಜಸ್. ಆದ್ರೆ ನಂಗೆ ಯಾಕೆ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಂತೇಳಿ ನನ್ಗದು ಒಂದು ಥಾಟ್ಸ್ ಬಂತು. ಒಳ್ಳೊಳ್ಳೆ ಅದು ಸ್ಟಾರ್ಟಿಂಗ್ ಅಲ್ಲಿ ಇವರೆಲ್ಲ ಸತ್ತಿರೋರೆಲ್ಲ ಬಂದ್ರು, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ನಾನು. ಅವಾಗ ನೀವ್ ಹೇಳಿದ್ರಿ ಅವ್ರಿಗೆ ಮೋಕ್ಷ ಹೊಂದಿಲ್ಲಮ್ಮ, ಅವ್ರಿಗೆ ದೀಕ್ಷೆ ಕೊಡಿಸ್ಬೇಕು, ಅದು ನೀವು ಧ್ಯಾನದಲ್ಲಿ ಕುತ್ಕೊಂಡು ಏನೇನ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರಿ. ನೀವು ಧ್ಯಾನದಲ್ಲಿ ಅವ್ರನ್ನ ಕೂರಿಸಿ ನೀವು ಧ್ಯಾನ ಮಾಡಿ ಅಂತ ಹೇಳಿ ಅವ್ರನ್ನ ಕರೀರಿ. ತುಂಬಾ ಭಯ ಆಗ್ತಿತ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಧ್ಯಾನ ಕುತ್ಕೊಂಡಾಗ. ಅವರೇ ಬರ್ತಾ ಇದ್ರು ಒಂದು 3 ಡೇಸ್. ನಿಮ್ಮ ಹತ್ರ ಮಾತಾಡದ್ಮೇಲೆ ಅಲ್ಲಿಗೆ ಸ್ಟಾಪ್, ಅವತ್ತೇ ಸ್ಟಾಪ್ ಸರ್. ಅವ್ರು ಮತ್ತೆ ಬರ್ಲೇ ಇಲ್ಲ. ಬರೀ ಇದೆ ಶ್ರೀನಿವಾಸ, ಶ್ರೀಕೃಷ್ಣನಲ್ಲಿ ನೀವೇ ಕಂಡ್ರಿ, ಪಿತ್ರಿಜಿ ಸರು, ಮತ್ತೆ ಹನುಮಜಿ ಇವರೇ ಬಂದ್ರು. ಬರೀ ಸಾಧುಗಳು ಅವರು ಇವರೇ ಬರ್ತಾ ಇದ್ರು. ನಂಗೆ ಹ್ಯಾಪಿ ಸರ್. ಅದು ಓಪನಿಂಗ್ ಮೆಡಿಟೇಷನ್ ಅಂದ್ರೆ ಕುತ್ಕೊಂಡು ಒಂದು 2-3 ಸೆಕೆಂಡ್ಗೆ ಸ್ಟಾರ್ಟ್ ಆಗುತ್ತೆ. ಅವರೆಲ್ಲ ಒನ್ ಬೈ ಬರ್ತಾನೆ ಇರ್ತಾರೆ. ಕೆಲವರು ಬಂದಿಲ್ಲ ಅಂತ ಹೇಳ್ತಾರೆ, ನಂಗೆ ಹಿಂಗ್ ಬರ್ತಾ ಇದೆಯಲ್ಲ, ನನ್ಗೆ ಯಾಕೆ ಹೆಲ್ತ್ ಪ್ರಾಬ್ಲಮ್ ಸರಿ ಹೋಗ್ತಾ ಇಲ್ಲ ಅಂತೇಳಿ. ಆಮೇಲೆ ಒಂದಿನ ಹನುಮಜ್ಜಿ ಬಂದ್ಬಿಟ್ಟು ಏನು ಅಂತ ಗೊತ್ತಿಲ್ಲ ಸರ್, ನನ್ನ ಹತ್ರ ಹಿಂಗ್ ಕಿತ್ಕೊಂಡ್ರು, ತೆಂಗಿನಕಾಯೋ ಬಾಳೆಹಣ್ಣೋ ಕಿತ್ಕೊಳ್ಳೋ ತರ ನನ್ನ ಬಾಡಿಲಿ ಏನೋ ಕಿತ್ಕೊಂಡ್ರು. ಅದು ಒಂದು ಫೀಲ್ ಆಯ್ತು ಸರ್ ನನ್ಗದು. ಅದೊಂದು ಫೀಲ್ ಆಯ್ತದು. ಅವಾಗ ನಾನೇನ್ ಮಾಡಿದೆ, ಈ ವಿಡಿಯೋದಲ್ಲೆಲ್ಲ ನೋಡ್ತಿದ್ನಲ್ಲ, ಅವಾಗ ನಿಮ್ಮನ್ನ ಪತ್ರಿಜಿ ಸರ್ನ ಅಫರ್ಮೇಶನ್ ಕೊಟ್ಕೊಂಡು, ಸರ್ ನೀವು ಬಂದು ನನ್ಗೆ ಒಂದು ಮೆಸೇಜ್ ಕೊಡ್ಬೇಕು, ಸ್ಕ್ಯಾನ್ ಮಾಡಿಸ್ಬೇಕಾ ಬೇಡವಾ ಅನ್ನೋದು ನೀವು ಮೆಸೇಜ್ ಕೊಟ್ರೆ ನನಗೆ ಇದ್ರ ಮೇಲೆ ಇದು ಬರುತ್ತೆ. ನನ್ಗೆ ಯಾಕೆ ಹಿಂಗ ಆಗ್ತಾ ಇದೆ, ಒಳ್ಳೊಳ್ಳೆ ಮೆಸೇಜ್ ಬರ್ತಾ ಇದೆ, ಮತ್ತೆ ಯಾಕೆ ನನ್ಗೆ ವಾಸಿ ಆಗ್ತಾ ಇಲ್ಲ ಅಂತ ತಡ್ಕೊಳಕ್ ಆಗದೆ ಇರೋಂತ ನೋವು ಉರಿ ಸರ್. ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ಕೂಡ ನಾನು ಅದನ್ನ. ಆಮೇಲೆ ಅವತ್ತು 31 ಡೇಸ್ ಅಲ್ಲಿ ಸರ್ ಅವತ್ತು ನನಗೆ ಬಂದ್ರು, ಪಿತೃಜಿ ಸರ್ ಬಂದ್ರು, ನೀವು ಬಂದ್ರಿ. ಬಂದ್ಬಿಟ್ಟು ಪತ್ರಿಜಿ ಸರ್ ಅವರು ಹಿಂಗೆ ಬೆನ್ನುಗೆ ಬೇಷ್ ಅನ್ನೋ ತರ, ಅಂದ್ರೆ ಮಾಡಬೇಡಿ, ನೀವು ಮಾಡಿಸ್ಬೇಡಿ, ಸ್ಕ್ಯಾನ್ ಮಾಡಿಸ್ಬೇಡಿ ಅನ್ನೋ ತರ ನನಗೆ ಫೀಲ್ ಆಯ್ತು ಸರ್. ನಾನು 1 ಸೆಕೆಂಡ್ ಧ್ಯಾನ ಮಾಡ್ತಾ ಇದ್ದವಳು ಹಿಂದಕ್ಕೆ ಹಿಂಗ್ ಗರಕ್ಕಂತ ತಿರುಗ್ದೆ ಸರ್ ಚೇರ್ ಹತ್ರ. ಯಾರು ನನ್ನನ್ನು ಟಚ್ ಮಾಡಿದ್ದು, ಹಿಂಗೆ ಬಂದು ಟಚ್ ಮಾಡಿ ಹೋಗಿದಾರೆ ಸರ್. ರೂಮಲ್ಲಿ ಯಾರು ಇಲ್ಲ, ನಾನು ಕ್ಲೋಸ್ ಮಾಡ್ಕೊಬಿಡ್ತೀನಿ ಡೋರ್ ಎಲ್ಲ. ಆವಾಗ ಯಾರು ನನಗೆ ಟಚ್ ಮಾಡಿದ್ದು, ಏನಕ್ಕೆ ಟಚ್ ಮಾಡಿದ್ದು ಅನ್ನೋದು ಮೆಸೇಜ್ ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡೆ ಸರ್. ಅವತ್ತು ನಂಗೆ ಇದಾಯ್ತು ಸರ್. ನಂಗೆ ಅದು ಏನು ಹಾಸ್ಟೆಲ್ ಟ್ರಾವೆಲ್ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇದು ತಡೆ ಓಪನ್ ಅನ್ನೋದು ಗೊತ್ತಿಲ್ಲ ಸರ್. ಅವತ್ತು ಫುಲ್ಲು ತಿರುಗ್ತಾ ಇದೆ ಅಂದ್ರೆ ಸರ್, ಆ ತರ ಫೀಲ್ ಆಗ್ತಾ ಇದೆ. ನನ್ನ ಖುಷಿ ಏನೋ ನನ್ನ ಬಾಡಿ ಎಲ್ಲ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ಅದ್ರಲ್ಲೇ ಕೇಳ್ಕೊತಾ ಇದ್ದೀನಿ ನಾನು, ಸರ್ ಪಿತ್ರಿಜಿ ಸರ್, ನನ್ಗೆ ಯಾರ್ ನನ್ನನ್ನ ತಟ್ಟಿದ್ದು, ಯಾರ್ ನನ್ಗೆ ಆ ತಟ್ಟಿದ್ ಏನಕ್ಕೆ ಅಂತ ನನ್ಗೆ ಕೊಡಿ ಅಂತ ಕೇಳ್ಕೊತಾನೆ ಇದೀನಿ. 3 hours ಸರ್, ನೀವು ನಕ್ಕೊಳ್ತಾನೆ ಬಂದ್ರಿ. ಇಲ್ಲ ಪತ್ರಿಜಿ ಸರೇ ನನ್ಗೆ ಹೇಳ್ಬೇಕು ಯಾರು ನನ್ನನ್ನ ಬೆನ್ ತಟ್ಟಿದ್ದು ಅಂತೇಳಿ. ನೀವು ಬರೀ ಸ್ಮೈಲ್ ಮಾಡ್ತಾನೆ ಇದ್ದೀರಾ ನಾನು ಅದನ್ನ ಕೇಳ್ಕೊಂತಾ ಇರೋದಕ್ಕೆ. ಕಡೆಗೆ ಒಂದು 3 hours ಸರ್, 3 hour ರೌಂಡ್ ಹೊಡಿತಾನೆ ಇದ್ದೀನಿ. ಆಗ ಎಲ್ಲ ಹೋಗ್ತಾ ಇದ್ದೀನಿ. ನಾನೇ ಕಾಣ್ತಾ ಇದ್ದೀನಿ ಅದ್ರಲ್ಲಿ. ನಾನು ಹೇಗಿದ್ದೀನಿ ಅಂತ ಕಾಣ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ ಮೋಡಗಳ ಜೊತೆಲಿ. ಎಲ್ಲ ಹೋಗ್ತಾ 3 hour ಆಟ ಆಡ್ಸಿ ಕಡೆಗೆ, ಸರ್ ನಿಮ್ ಬಾಡಿ ಪೂರ್ತಿ ಕಾಣ್ಬೇಕು ಅಂತಾನು ಕೂಡ ನಾನು ಕೇಳ್ಕೊಂಡಿದೀನಿ. ಪತ್ರಿಜಿ ಸರ್ ಫೇಸ್ ಅಷ್ಟೇ ಕಾಣಿಸಿದ್ರು ಸರ್. ಕಾಣಿಸ್ಬಿಟ್ಟು ಅವಾಗ ನನ್ಗೆ ಫೀಲ್ ಆಯ್ತು, ಏನಂತ ಸ್ಕ್ಯಾನ್ ಮಾಡಿಸ್ಬಾರ್ದು, ಆರಾಮಾಗಿ ವಾಸಿ ಆಗುತ್ತೆ, ಸ್ವಲ್ಪ ಸ್ವಲ್ಪನೇ ಇದಾಗುತ್ತೆ ಅಂತೇಳಿ ನನ್ಗೆ ನನ್ಗೆ ಗೊತ್ತಾಯ್ತು. ಅವಾಗ ಫುಲ್ಲು ಖುಷಿ ಸರ್. ಆಮೇಲೆ ಎಚ್ಚರಿಕೆ ಆಯ್ತು, ನೋಡ್ತೀವಿ ಒಂದ್ 3-4 hour ನನ್ಗೆ ಫೇಸ್ ತೋರ್ಸಿಲ್ಲ ಪತ್ರಿಜಿ ಅವರು. ಆಮೇಲೆ ಒಂದು 3 days ಆದ್ಮೇಲೆ ಸರ್ ನನ್ಗೆ
ಸ್ವಲ್ಪ ಸ್ವಲ್ಪನೇ ಪೂರ್ತಿ ಪೇನೆ ಹೊರ್ಟೋಯ್ತು ಸರ್ ನನಗೆ. ಪೇನೆ ಹೊರ್ಟೋಯ್ತು ನನಗೆ. ಆಮೇಲೆ ಏನ್ ಯಾವ ಗಿಡದಲ್ಲಿ ನೋಡಿ ಯಾವ ಇದ್ರಲ್ಲಿ ನೋಡಿ ಬರೀ ಪಿರಮಿಡ್ ಶೇಪ್ ತರನೇ ಇದು ಸರ್. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಇದು ಏನದು ಕಾಳಿಂಗ ಸರ್ಪ ಗಿಡದಲ್ಲೂ ಅದೇನೆ, ಮನಿ ಪ್ಲಾಂಟ್ ಗಿಡದಲ್ಲೂ ಅದೇನೆ, ನಾ ಇದು ನಾಗ್ಸಾಲೆ ಗಿಡ ನಿಮ್ಗೆ ವಾಟ್ಸಪ್ ಮಾಡಿದೀನಿ ನೋಡಿ, ಅದ್ರಲ್ಲೂ ಅದನ್ನ ಎಲ್ಲಿ ನೋಡಿದ್ರು ಅದೇ ಪಿರಮಿಡ್ ಒಂಥರ ಅದು ತುಂಬಾ ಖುಷಿ ಅನ್ಸ್ತು ಸರ್. ಈ ಧ್ಯಾನ ಮಾಡ್ತಾ ಇರೋದಕ್ಕೆಲ್ಲ ಇದು ಕಾಣ್ತಿದ್ಯಾ, ಮುಂಚೆ ಎಲ್ಲ ಇಷ್ಟೊಂದೆಲ್ಲ ಈ ತರ ಕಟ್ಟಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆ ಈ ಒಂದು ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ನನ್ಗೆ ಆಗಿದೆ ಸರ್. ನನ್ಗೆ ಆ ಮತ್ತೆ ಆ ಚೆನ್ನಾಗಿದೆ. ಮನೇಲಿ ಮಕ್ಕಳು ಎಲ್ಲ ನನ್ಗೆ ಒಂದು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಯಾವುದೇ ಒಂದು ಇದಿಲ್ಲ, ಆರಾಮಾಗಿದ್ದೀನಿ. ಮತ್ತೆ ಮತ್ತೆ ನನ್ಗೆ ಧ್ಯಾನಕ್ಕೆ ಬಂದ್ಮೇಲಂತೂ ನನ್ಗೆ ಹಳೇದೆಲ್ಲ ಏನು ನೆನಪಾಗ್ತಾ ಇಲ್ಲ. ಹಳೋದು ನೆನ್ಸ್ಕೊಂಡು ಎಲ್ಲ ಫೀಲ್ ಮಾಡ್ಕೋತಾ ಇರೋದು ಎಂಥದ್ದು ಇಲ್ಲ. ತುಂಬಾ ಖುಷಿಯಾಗಿದ್ದೀನಿ. ಇಲ್ಲಿ ಗೋಡಕೇಶಕ್ ಬಂದೆ ಅಂದ್ರೆ ಇಲ್ಲಿ ಏನೋ ಒಂದ್ ಎಲ್ಲ ನಮ್ಮವರು, ನಮ್ಮ ಕುಟುಂಬ ಅನ್ನೋ ತರ ಫೀಲ್ ಆಗುತ್ತೆ. ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗಿದ್ದಾರೆ. ಮತ್ತೆ ಮುಂಚೆ ಎಲ್ಲಾನು ನೋಡಿದ್ರೆ ಸ್ವಲ್ಪ ನನ್ನನ್ನು ನೋಡಿದ್ರೆ ಸ್ವಲ್ಪ ಮಾತಾಡ್ಸೋದೇ ಕಷ್ಟ ಅನ್ನೋಂಗಿದ್ರು, ಅಂತವ್ರೆಲ್ಲ ಈಗ ಸ್ವಲ್ಪ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಅದು ಬರೀ ಒಂದ್ 21 ಡೇಸ್ಗೆ ಈ ತರ ಎಲ್ಲ ಆಗುತ್ತಾ ಅಂತ ನನ್ಗೆ ತುಂಬಾ ಆ ನನ್ ಬಗ್ಗೆ ನನ್ಗೆ ಒಂಥರ ಹೆಮ್ಮೆ ಅನಿಸ್ತಾ ಇದೆ ಸರ್ ನನ್ಗೆ. ಆ ಇನ್ನು ಇನ್ನು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ಮತ್ತೆ ಅಂಗನವಾಡಿ ಮಕ್ಳಿಗೂ ಕೂಡ ಮಾಡಿಸ್ತಾ ಇದ್ದೀನಿ ಸರ್. ಒಂದ್ 5 ನಿಮಿಷ ಅವ್ರನ್ನ ಕೂರ್ಸೋದೇ ಒಂದ್ ಕಷ್ಟ. ಒಂದು 5 ನಿಮಿಷ ಅವ್ರಿಗೂ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ಈ ಒಂದು ಅನುಭವ. ಆ ಇನ್ನು ಒಳ್ಳೊಳ್ಳೆ ಇದು ಬರ್ಬೇಕು ಸರ್. ಅದನ್ನೆಲ್ಲ ನಾನು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಬಟ್ ಅವಾಗೆ ಮಾಡ್ಕೊಳ್ಳೋಣ ಅಂತಿದ್ದೆ. ಇವಾಗ ಇರೋದನ್ನ ಮಾಡ್ಕೊಂಡು ಅದು ಕಂಪ್ಲೀಟ್ ಆದ್ಮೇಲೆ ಮಾಡೋಣ ಅಂತೇಳಿ ಇಷ್ಟು. ಇನ್ನೂ ತುಂಬಾ ಇದೆ ಸರ್, ಆದ್ರೆ ಬೇರೆಯವರು ಮಾತಾಡಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅಂತೇಳಿ. ಏನೇ ಒಂದು ನನ್ನ ಒಂದು ಮಾತಲ್ಲಿ ತಪ್ಪು ನೆಪ್ಪಿದ್ರೆ ಎಲ್ರು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತ ಈ ಒಂದು ನನ್ನ ಅನುಭವನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ಹೇಗಿತ್ತು 41 ದಿನದ ಜರ್ನಿ? ತುಂಬಾ ಚೆನ್ನಾಗಿತ್ತು ಸರ್. 41 ದಿನ ಆಗಿದೆ ಅನ್ನಿಸ್ತಾನೆ ಇಲ್ಲ ನನಗೆ. ಒಂದ್ ವಾರನೋ 15 ದಿನನೋ ಆಗಿರ್ಬೋದೇನೋ ನನ್ ಮಾಡ್ಸಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಅದು ಈ ಟೈಮ್ ಬರೋದನ್ನೇ ಕಾಯ್ತಾ ಇರ್ತೀನಿ ಸರ್. ಬೆಳಗ್ಗೆಯಿಂದ ಮಾಡಿದ ಕೆಲ್ಸ ಅದೆಲ್ಲ ಏನು ನೆನ್ಪಿರಲ್ಲ. ಹ್ಮ್ ಹೇಗಿದೆ ಎನರ್ಜಿ? ತುಂಬಾ ಚೆನ್ನಾಗಿದೆ ಸರ್ ಎನರ್ಜಿ. ಆಮೇಲೆ ಸರ್ ಇದು ಮೊದ್ಲು ನನ್ಗೆ ಒಂದು 2 ವರ್ಷ ಇಂದ ಆಚೆಗೆ ಫೇಸ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಬಾಡಿ ಎಲ್ಲ ಒಂದು ಏನೋ ನೋಡಕ್ ಆಗದೆ ಇರೋ ತರ ಒಂದು ಇದಾಗೋಗ್ಬಿಟ್ಟಿತ್ತು. ಬಟ್ ಈಗ ಒಂದು 15 ಡೇಸ್ ಬ್ಯಾಕ್ ಇದ್ದಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆ ಈಗ. ಹೋಗಿದ್ದವ್ರಿಗೆಲ್ಲ ಹೋಗ್ದಾಗ ಫಂಕ್ಷನ್ಗೆ ಹೋದವರೆಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಯಾವ ಬ್ಯೂಟಿ ಸರ್ ಯಾವ ಬ್ಯೂಟಿ ಪಾರ್ಲರ್ ಹೋಗಿದ್ದೀರಿ ಅಂತ? ಗುಡಕೇಶ್ ಧ್ಯಾನದ ಕ್ರೀಮ್ ಸರ್ ಅದು. ಓಕೆ ಮೇಡಮ್, ಏನ್ ಹೇಳ್ತೀರಿ ಬೇರೆಯವರಿಗೆ, ಗುಡಾಕೇಶ ಮಾಡೋರಿಗೆ ನಿಮ್ಮ ಅಡ್ವೈಸ್ ಇದೆ? ಮಾಡೋರ್ಗೆ ತುಂಬಾ ಚೆನ್ನಾಗಿದೆ ಧ್ಯಾನ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ನಾನೇನು ಇಡೀ ರಾತ್ರಿ ಎಲ್ಲ ಮಾಡಿ ಎದ್ದೀನಿ ಅಂತಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ಗೊಂದು 21 ಡೇಸ್ ನಾನು ಮಾಡಿರೋದು ನನಗೆ ಗೊತ್ತು. ಯಾವ್ಯಾವ ತರ ಯಾವ್ಯಾವ ಹ್ಯಾಂಗಲ್ ಅಲ್ಲಿ ಕುತ್ಕೊಂಡು ಮಾಡಿದೀನಿ ಅಂದ್ರೆ ಅದು ನನಗೆ ಗೊತ್ತು. ಹಂಗಾಗಿ ಅಂತ ಒಂದು ಇದ್ರಲ್ಲೂ ನನ್ಗೆ ಈ ಒಂದು ಪ್ರತಿಫಲ ಸಿಕ್ಕಿದೆ ಅಂತಂದ್ರೆ ಬೇರೆಯವ್ರಿಗೆಲ್ಲ ಇನ್ನೂ ಚೆನ್ನಾಗ್ ಸಿಗ್ಬೋದು ಅಂತ ನಾನು ಅನ್ಕೊಂತೀನಿ. ಜೊತೆಗೆ ಸರಿ ಹೇಳ್ದಂಗೆ ನಮ್ಮ ಕರ್ಮಗಳು ಕಳಿಬೇಕು. ಕರ್ಮ ಫಲಗಳು ಕಳೀತಾ ಆದಷ್ಟು ಬೇಗ ನಮ್ಗೆ ಒಂದು ಎನರ್ಜಿ, ಒಳ್ಳೊಳ್ಳೆ ಈಗ ವಿಸಿಟ್ಸ್ ಮತ್ತೆ ಮೆಸೇಜಸ್ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಬೇರೆ ಬೇರೆ ಜನಕ್ಕೆ ಅವೇರ್ನೆಸ್ ಮೂಡಿಸಿ ಹೇಳಿ ಧ್ಯಾನದ ಬಗ್ಗೆ. ಆ ಕರ್ಮ ಕಳ್ದಿರೋರು ಎಲ್ಲೂ ಹೋಗಲ್ಲ, ಬಂದೇ ಬರ್ತಾರೆ. ಕರ್ಮ ಕಳಿದೇ ಇರೋರು ಬರಲ್ಲ ಅಷ್ಟೇ ಧ್ಯಾನಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಬಂದ್ರು ಮತ್ತೆ ತಪ್ಪಿಸ್ಕೊಂತಾರೆ. ತಪ್ಪಿಸ್ಕೊಂಡ್ರೆ ಮತ್ತೆ ಅದು ಕರ್ಮನ ಬುದ್ಧಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಸರ್, ಅಷ್ಟೇ. ಅದೇ ಮತ್ತೆ ಮತ್ತೆ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇರ್ತೀವಿ, ಬಿಡಲ್ಲ ಅವ್ರು, ಮತ್ತೆ ಬರ್ತಾರೆ. ಹೌದು ಸರ್. ಸ್ವಲ್ಪ ಟೈಮ್ ತಗೊಳ್ತಾರೆ. ಎಸ್ ಸರ್, ಹೌದು. ಉಮಾಶ್ರೀ ಮೇಡಮ್,
ಕರೆಕ್ಟಾ? ಹಾ, ಲಕ್ಷ್ಮಿ ಮೇಡಮ್ ಮಾತಾಡಿ. ಮಾತಾಡ್ರಿ ಮೇಡಮ್, ಲಕ್ಷ್ಮಿ ಹೆಬ್ಬಾಲೆ. ಏನಾದ್ರೂ ಇದ್ರೆ ಹೇಳಿ ಮೇಡಮ್, ಲಕ್ಷ್ಮಿ ಮೇಡಮ್. ಕೇಳಿಸ್ತಾ ಇದೆಯಾ ಲಕ್ಷ್ಮಿ ಮೇಡಮ್? ಲಕ್ಷ್ಮಿ ಹೆಬ್ಬಾಲೆ. ನಾ ಮಾತಾಡೋದು ಕೇಳಿಸ್ತೈತ್ರಿ ನಿಮಗ? ಹಾ ಮೇಡಮ್ ಮಾತಾಡ್ರಿ, ನಾವು ನಿಮ್ಮನ್ನ ಮಾತಾಡ್ಸ್ತಾ ಇದೀವಿ. ಹೌದಾ? ಅನುಭವ ಚೆನ್ನಾಗಿತ್ರಿ ಅವ್ರದ. ಹಾ ಹಾ. ಥ್ಯಾಂಕ್ ಯು ಮೇಡಮ್. ಸರಿ. ಕ್ವಶನ್ ಏನಂದ್ರಿ ಒಂದ? ಹೇಳ್ರಿ ಹೇಳ್ರಿ, ಏನಾರ ಹೇಳ್ರಿ. 4ನೇ ಮಂಡಲ ರನ್ನಿಂಗ್ ಇದೆ ಲಕ್ಷ್ಮಿ ಮೇಡಮ್ ಅವ್ರು. ನಾಲ್ಕನೇ ಮೇಡಮ್ ಹತ್ರ ಏನ್ 4ನೇ ಮಂಡಲ ತಣ್ಸಾನ ಇಲ್ರಿ ನನಗ. ಅಷ್ಟೇ ಅಷ್ಟೇ ಒಟ್ಟ ಎಲ್ಲ ಖುಷಿ ಖುಷಿದಾಗ ಮಾಡಾಕತ್ತಿದ್ವಿ, ಅವ್ರ ಏನು ತ್ರಾಸ ಆಗೇ ಇಲ್ಲ ನನಗ. ಅಷ್ಟೇ. ಹೇಳ್ರಿ, ಏನ್ ಹೇಳ್ತೀರಿ ನಮ್ಮ ಗುಡಾಕೇಶ ಮಾಸ್ಟರ್ಸ್? ಲಕ್ಷ್ಮಿ ಅಮ್ಮ, ಹ್ಮ್ ಏನ್ ಹೇಳ್ತೀರಿ? ಏನ್ ಗುಡಾಕೇಶ ಎಲ್ಲಾರು ಮಾಡ್ರಿ, ಒಳ್ಳೇದೈತಿ. ಗುಡಾಕೇಶದಿಂದ ಎಲ್ಲಾರ್ಗು ಎಲ್ಲಾ ಚಲೋ ಆಗ್ತೈತಿ ಮಾಡಾಕತ್ರ. ಮಾಡಿದ್ರ ಮಾತ್ರ ಗೊತ್ತಾಗತೈತಿ ಅದ, ಮಾಡ್ಲಿಲ್ಲ ಅಂದ್ರ ಗೊತ್ತಾಗೋದಿಲ್ಲ. ಅದ್ರಾಗ ಒಳಗ್ ಬರ್ಬೇಕ ಅವ್ರ. ಅದ್ರ ಬೆಲೆ ಗೊತ್ತಾಗ್ಬೇಕಾದ್ರ ಗುಡಾಕೇಶ್ ಮಾಡ್ಬೇಕ ಅವ್ರ. ಅದ್ರ ಆನಂದ ಪಡ್ಕೋಬೇಕಾದ್ರ ಅದ್ರಾಗ ಬರ್ಬೇಕ ಅವ್ರ. ಅಷ್ಟು ಖುಷಿ ಖುಷಿ ಐತ್ರಿ ಅದ್ರಾಗ ಮಾಡ್ರ. ಏನು ಪ್ರಾಬ್ಲಮ್ ಉಳಿಯಂಗೇ ಇಲ್ರಿ ಅದ್ರಾಗ. ಗುಡಾಕೇಶಿಗ್ ಬಂತ ಅಂದ್ರ ಆನಂದವೇ ಆನಂದ. ಅಷ್ಟೇ. ಹ್ಮ್ ಆರಾಮ್ ಆರಾಮ್ ಅಂದ್ರ ನನ್ನಂತ ಆನಂದನ ಯಾರಿಗ ಐತಿ ಇಲ್ಲ ಅನ್ನುವಂಗ ಆಗ್ಬಿಟ್ಟಿತ್ರಿ ನನಗ. ಬಾಳ ಖುಷಿ ಖುಷಿ ಆಗಿದೇವ್ ಬಿಡ್ರಿ ನಾವ್. ಗುಡಾಕೇಶದಾಗ ಇರ್ಬೇಕಿನ್ ಮುಂದ, ಅದನ್ ಬಿಡಬಾರ್ದ ಅನ್ನುವಂಗ ಆಗ್ಬಿಟ್ಟಿತ್ರಿ ನಮ್ಗ. ನಾನ ಬಸವಣ್ಣ ಅವ್ರದೊಂದ್ ಹಾಡ ಹೇಳ್ತೇನ್ರಿ ನಿಮ್ಗ. ಹೇಳ್ರಿ. ಹ್ಮ್ ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದಾಟವಾ, ನೋಡು 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 ಲಿಂಗವೇ, ನುಡಿಯ ಲಾಲಿಸು ಬೇಗ ಕೆಡುವುದು ಕಲ್ಯಾಣ, ಒಡೆಯ ಸಂಗಮನೋಳು ಐಕ್ಯರಾದೆವು, ತಡ ಮಾಡಬೇಡಿರಿ ಮಡದಿಯರಿಗರು ಎಂದು, ತಡ ಮಾಡಬೇಡಿರಿ ಮಡದಿಯರಿಗರು ಎಂದು, ಅರಸು ಬಸವರಾಜ ಪೋದರಂತೆ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದಾಟವಾ, ನೋಡು 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 ಲಿಂಗವೇ, ಅರಳಯ್ಯ ಮಧುವಯ್ಯ ನವರಿಗೆ ಎಳೆ ಹುಟ್ಟೆ, ದುರುಳ ಬಿಜ್ಜಳನು ಕಟ್ಟಿದನೆಂದರೆ, ಇರಲಾಗದಿಲ್ಲೀಗ ಗುರು ಹಿರಿಯರಿಗರು ಎಂದು, ಇರಲಾಗದಿಲ್ಲೀಗ ಗುರು ಹಿರಿಯರಿಗರು ಎಂದು, ಅರಸು ಬಸವರಾಜ ಪೋದರಂತೆ, ನೋಡು 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 ಲಿಂಗವೇ, ಅಲ್ಲಿಗೆ ಅಮ್ಮನು ಬರ ಹೇಳಿದರಂತೆ, ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ, ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹವೇಕೆ, ಬಲ್ಲ ಮಹಾತ್ಮರಿಗಿದು ನಿಜವೇ, ನೋಡು 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 ಲಿಂಗವೇ, ಅಪ್ಪ ಅಣ್ಣಯ್ಯಗಳು ಕರಿಯ ಬಂದಿಹರೀಗ, ಕಪ್ಪಡಿ ಸಂಗಮನಾಥ ಕೇಳು, ಪುಷ್ಪಕ್ಕೆ ಪರಿಮಳ ಎರೆದಂತೆ ಆಯಿತು, ಪುಷ್ಪಕ್ಕೆ ಪರಿಮಳ ಎರೆದಂತೆ ಆಯಿತು, ಎಣ್ಣನ್ನಪ್ಪಿದ ಲಿಂಗವೇ ಮಾತನಾಡೋ, ನೋಡು 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 ಲಿಂಗವೇ,
ಸಂಗನ ಬಸವನ ರೂಪವೇ ತಾಳುತ್ತ ಹಿಂಗದೆ ಕರವೆತ್ತಿ ನಮಿಸುತ್ತಲೀ ಸಂಗಯ್ಯ ಬಸವಯ್ಯ ನೀತಾನೆ ಆತಾನೆ ಸಂಗಯ್ಯ ಬಸವಯ್ಯ ನೀತಾನೆ ಆತಾನೆ ಎಣ್ಣಂಗಯ್ಯಗಿನ ಲಿಂಗವೇ ಮಾತನಾಡು ಎಣ್ಣಂಗಯ್ಯಗಿನ ಲಿಂಗವೇ ಮಾತನಾಡು ನೋಡು 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 ಲಿಂಗ ಎಲ್ಲ ಸಲ ಕೂಡ್ಲೆ ಇದಾಗ್ತೈತಿ. ವೆರಿ ಗುಡ್ ಮೇಡಮ್, ಸೂಪರ್. ಭಾರತಿ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ರಿ ಮ್ಯಾಮ್. ಮ್ಯಾಮ್ ಹೇಳಿರಲ್ರ ಅವ್ರ ಎಕ್ಸ್ಪೀರಿಯನ್ಸ್ ಗ್ರೇಟ್ ಸರ್. 41 ದಿನದಲ್ಲಿ ಒಂದ್ ಒಳ್ಳೆ ಅವಕಾಶ ತಗೊಂಡಾರ ಸರ್ ಅವರು. ಅವ್ರ ಮಾತುಗಳು ಇನ್ನೂ ಕೇಳ್ಬೇಕು ಅನಿಸ್ತಾಯ್ತು ಸರ್ ನನಗೆ. ತುಂಬಾ ಖುಷಿ ಆಯ್ತು ಸರ್. ಆಮೇಲೆ ಅಮ್ಮನ ಹಾಡು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಮ್ಮಾಗ ಬಸವಣ್ಣವ್ರ ವಚನ, ಆಮೇಲೆ ಹಾಡುಗಳು, ಆಮೇಲೆ ವಿಷ್ಣು ಸಹಸ್ರನಾಮ ಸಾಕಷ್ಟು ಬರ್ತಾವ್ರಿ. ಎಲ್ಲಾರು ಹೇಳ್ಕೊಟ್ಟಾರ. ಅವ್ರ ಕಡೆಯಿಂದ ಡೈಲಿ ಒಂದೊಂದು ಹೇಳಿಸ್ರಿ ಸರ್ ನೀವು. ಅವ್ರು ಮಾತಾಡಲ್ಲ ಅಂತಾರ ಅವರು. ಹೌದ್ರಿ ಸರ್. ಬಲವಂತ ಮಾಡಿ ಮಾತಾಡಿಸ್ಬೇಕು ನಾವು. ಇಲ್ಲ ರೀ ಮಾತಾಡ್ತಾರ್ರಿ, ಹಂಗೇನಿಲ್ಲ. ಹೇಗೆ ಅಮ್ಮ ದಾನಮ್ಮನ ಹಾಡು, ದಾನಮ್ಮನ ಹಾಡಮ್ಮ ಇನ್ನೊಂದು. ಇಂದ ಹಾಡ್ರಿ ಹಾಡ್ರಿ ಇರ್ಲಿ. ಮುಚ್ಚಿದ ಕೆಂಡದ ಹಾಗೆ ಇರ್ತಾರ ಅವರು. ಹೌದ್ರಿ, ನಿಜವಾಗ್ಲೂ ಸರ್, ನಿಜವಾಗ್ಲೂ ಸರ್. ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ನಿಮ್ ಕ್ಲಾಸು. ಉತ್ತರ ಕನ್ನಡ ಭಾಷೆ ಎಲ್ಲ ಇಂಥವ್ರಿ, ಎಲ್ಲ ತಿಳಿಬೇಕ್ರಿ ಅವ್ರಿಗೆ. ನಾವು ಕಲಿಯೋದೇ ಒಂದು ಉತ್ತರ ಕನ್ನಡನ. ಅಂದ್ರೆ ನಮ್ ಕಡೆ ಭಾಷೆ ಗೊತ್ತಿರ್ಬೇಕ್ರಿ ಎಲ್ಲಾರ್ಗು. ದಾನಮ್ಮ ಹೇಳ್ರಿ ಹೇಳ್ರಿ ದಾನಮ್ಮ ಹೇಳ್ರಿ. ಹಾ, ದಾನಮ್ಮ ವಚನ ಜಯ ಜಯ ಎನ್ನುತ್ತ ಬಂದಾಳ, ಜಯ ಜಯ ಎನ್ನುತ್ತ ಬಂದಾಳ, ನಗೆಯ ಚೆಲ್ಲುತ್ತ ಬಂದಾಳ, ಬಂದಾಳ ಭಕ್ತರ ಮನೆಗೆ. ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ. ಸಿಂಹದ ಮ್ಯಾಲ ಸದರ ಮಾಡ್ಯಾಳ, ಅಭಯ ಹಸ್ತ ತೋರುತ್ತ ಬಂದಾಳ, ಸಿಂಹದ ಮ್ಯಾಲ ಸದರ ಮಾಡ್ಯಾಳ, ಅಭಯ ಹಸ್ತ ತೋರುತ್ತ ಬಂದಾಳ, ಪರಶಿವನ ಸತಿಯಳಾಗಿ, ಪರಶಿವನ ಸತಿಯಳಾಗಿ, ಗೌರಿ ಮನೆಗೆ ಬಂದಾಳ, ಬಂದಾಳ ಭಕ್ತರ ಮನೆಗೆ. ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ. ಜಯ ಜಯ ಎನ್ನುತ್ತ ಬಂದಾಳ, ಜಯ ಜಯ ಎನ್ನುತ್ತ ಬಂದಾಳ, ನಗೆಯ ಚೆಲ್ಲುತ್ತ ಬಂದಾಳ, ಬಂದಾಳ ಭಕ್ತರ ಮನೆಗೆ. ಕಾಶಿ ಪೀತಾಂಬರವನ್ನುಟ್ಟು ಗೊಂಡೆ ಹೂವಿನ ಕುಬ್ಬಸ ತೊಟ್ಟು, ಕಾಶಿ ಪೀತಾಂಬರವನ್ನುಟ್ಟು ಗೊಂಡೆ ಹೂವಿನ ಕುಬ್ಬಸ ತೊಟ್ಟು, ಕಸ್ತೂರಿ ತಿಲಕವನಿಟ್ಟು, ಕಸ್ತೂರಿ ತಿಲಕವನಿಟ್ಟು, ಹಣೆಗೆ ಬಾಶಿಂಗದ ಬಟ್ಟು, ಬಂದಾಳ ಭಕ್ತರ ಮನೆಗೆ. ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ. ಜಯ ಜಯ ಎನ್ನುತ್ತ ಬಂದಾಳ, ಜಯ ಜಯ ಎನ್ನುತ್ತ ಬಂದಾಳ, ನಗೆಯ ಚೆಲ್ಲುತ್ತ ಬಂದಾಳ, ಬಂದಾಳ ಭಕ್ತರ ಮನೆಗೆ. ಮುತ್ತು ರತ್ನ ಸರಗಳ ಸಾಲ ಲಕ ಲಕ ಹೊಳೆಯುದು ಎದೆಯ ಮ್ಯಾಲ, ಮುತ್ತು ರತ್ನ ಸರಗಳ ಸಾಲ ಲಕ ಲಕ ಹೊಳೆಯುದು ಎದೆಯ ಮ್ಯಾಲ, ವಾಲಿ ಬುಗುಡಿ ಜುಳು ಜುಳು ಜೋಲಿ, ವಾಲಿ ಬುಗುಡಿ ಜುಳು ಜುಳು ಜೋಲಿ, ಗೆಜ್ಜೆಯ ನಾದ ಕುಣಿಸುತ್ತ ಬಂದಾಳ, ಬಂದಾಳ ಭಕ್ತರ ಮನೆಗೆ. ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ. ಹಸಿರ್ ಬಾಳೆಗಳನ್ನಿಟ್ಟು ಕಡಗ ಕಂಕನ ಕೈಯಲ್ಲಿ ತೊಟ್ಟು, ಹಸಿರ್ ಬಾಳೆಗಳನ್ನಿಟ್ಟು ಕಡಗ ಕಂಕನ ಕೈಯಲ್ಲಿ ತೊಟ್ಟು, ವಂಕಿ ನಾಗ ಮುರ್ಗಿಯನ್ನಿಟ್ಟು ಗದ್ದಕ ಬಡುವ ಗಾಡಿಯನ್ನತ್ತು, ಬಂದಾಳ ಭಕ್ತರ ಮನೆಗೆ. ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ. ಜಯ ಜಯ ಎನ್ನುತ್ತ ಬಂದಾಳ, ಜಯ ಜಯ ಎನ್ನುತ್ತ ಬಂದಾಳ, ನಗೆಯ ಚೆಲ್ಲುತ್ತ ಬಂದಾಳ, ಬಂದಾಳ ಭಕ್ತರ ಮನೆಗೆ. ಉಡಿಯೇ ತುಂಬುವೆ ನಿಮ್ಮ ನುಡಿಯೇ ಕೊಡುವ ತಾಯಿ, ಉಡಿಯೇ ತುಂಬುವೆ ನಿಮ್ಮ ನುಡಿಯೇ ಕೊಡುವ ತಾಯಿ, ದಿಕ್ಕು ದೇಶವ ಬಿಟ್ಟು, ದಿಕ್ಕು ದೇಶವ ಬಿಟ್ಟು, ಭಕ್ತರ ಮನೆಗಳು ಹುಡುಕುತ್ತ ಬಂದಾಳ, ಬಂದಾಳ ಭಕ್ತರ ಮನೆಗೆ. ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ. ದೇಶಕ್ಕ ದಿಕ್ಕವಾದ ವಾಸುಳ್ಳ ಗುಡ್ಡಾಪುರ, ದೇಶಕ್ಕ ದಿಕ್ಕವಾದ
ವಾಸುಳ್ಳ ಗುಡ್ಡಾಪುರ ಸೋಮಲಿಂಗನ ಸತಿಯೇ ಶರಣಿ ದಾನಮ್ಮ ತಾಯಿ ಬಂದಾಳ್ ಭಕ್ತರ ಮನೆಗೆ ದಾನಮ್ಮ ತಾಯಿ ಬಂದಾಳ್ ಭಕ್ತರ ಮನೆಗೆ ಜಯ ಜಯ ಎನ್ನುತ್ತ ಬಂದಾಳ ಜಯ ಜಯ ಎನ್ನುತ್ತ ಬಂದಾಳ ನಗೆಯ ಚೆಲ್ಲುತ್ತ ಬಂದಾಳ ಭಕ್ತರ ಮನೆಗೆ ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮೇಡಮ್, ಸೂಪರ್. ನಮ್ ಗುಡಾಕೇಶಕ್ ಬಂದ್ರು ದಾನಮ್ಮವ್ರ. ಅಕ್ಕಿ ಶರಣಿನ ಅಲ್ರಿ, ದಾನಮ್ಮ ಶರಣ ಹಾ ಹಾ ಹಾ, ಬಸವಣ್ಣವ್ರ ಕಾಲದಾಗ. ಹೌದಾ? ಓಕೆ ಹ್ಮ್ ಓಕೆ, ದಾನಮ್ಮ. ಹ್ಮ್. ಹ್ಮ್ ಹ್ಮ್ ಉಮೇಶ್ ಸರ್ ಮಾತಾಡಿ. ಓಕೆ, ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್. ಸರ್ ಮ್ಯಾಮ್ ಇನ್ನು ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ಅನ್ಸಿತ್ ನೋಡ್ರಿ ಸರ್. ಯಾರ್ದು? ಅವ್ರದ್ದು ಫಸ್ಟ್ ಈಗ ಎಕ್ಸ್ಪೀರಿಯನ್ಸ್ ಹೇಳಿರಲ್ರಿ ಅಮ್ಮನ ಹಾಡೋಕ್ಕಿಂತ ಮುಂಚೆ ರೀ ಮ್ಯಾಮ್ ರೀ. ಅಂತಮ್ಮ ಮಾಸ್ಟರು ಅವ್ರು ಯಾಕೋ ಜಾಸ್ತಿ ಹೇಳಿಲ್ಲ, ಇನ್ನು ತುಂಬಾ ಇದೆ ಅವ್ರದ್ದು ಎಕ್ಸ್ಪೀರಿಯನ್ಸ್. ಹೌದ್ರಿ ಸರ್, ಅವ್ರ ಹೆಸರೇನ್ರಿ ಸರ್? ಅಂತಮ್ಮ ಮಾಸ್ಟರ್. ಕಾಂತಮ್ಮ ಮೇಡಮ್. ಕಾಂತಮ್ಮ, ಸಖತ್ತಾಗಿತ್ತು ಮ್ಯಾಮ್ ನಿಮ್ದು ಎಕ್ಸ್ಪೀರಿಯನ್ಸ್ ರೀ. ಥ್ಯಾಂಕ್ ಯು ಮೇಡಮ್. ಇನ್ನೂ ಇನ್ನೂ ಹೇಳ್ಬೇಕ್ರಿ ಇದೆ. ಮ್ಯಾಮ್ ನೀವು, ಇನ್ನೂ ಹೇಳ್ಬೇಕ್ರಿ ಮ್ಯಾಮ್ ನೀವು. 41 ದಿನದ ಇನ್ನೂ ಉಳ್ಕೊಂಡೈತಿಲ್ಲ, ಹೇಳ್ಬೇಕ್ರಿ ಮ್ಯಾಮ್ ನೀವು. ತುಂಬಾ ಇದೆ ಮೇಡಮ್. ಮಗಂದ್ ಹೇಳಿದ್ರೆ ಇನ್ನೂ ತುಂಬಾ ಇದೆ. ಮಗಂದು ಬೇರೆ ದಿನ ಶೇರ್ ಮಾಡ್ಕೋಬೇಕು ಅಂತ ಬೇರೆ ಬೇರೆ ಇಷ್ಟಪಡ್ತೀನಿ. ದಿನ ಮಾಡ್ರಿ ಮ್ಯಾಮ್, ಬೇರೆ ದಿನ ಮಾಡ್ರಿ. ಆ ಇನ್ನೊಂದ್ಸಲ ಅವಕಾಶ ಮಗಂದು ತಗೊಂಡ್ ಮಾಡ್ರಿ ಮ್ಯಾಮ್. ಮ್ಯಾಮ್ ಸೂಪರ್ ಮಾತಾಡ್ರಿ ಮ್ಯಾಮ್, ಖುಷಿ ಆಯ್ತು. ಇನ್ನೂ ಮಾತುಗಳನ್ನ ಕೇಳ್ಬೇಕು ಅನಿಸ್ತಾಯ್ತು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮೇಶ್ ಸರ್ ಮಾತಾಡಿ. ಹಾ, ಸರ್ದು ಕೇಳಿಸ್ತಾ ಇದೆ. ಅನ್ಮ್ಯೂಟ್ ಆಗಿದೆ, ಮಾತಾಡಿ ಸರ್. ಇಲ್ಲ ಯಾಕ? ಸರ್ ಇಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹೆಡ್ಫೋನ್ ಹಾಕಿದ್ದೀರಾ? ಹೆಡ್ಫೋನ್ ಇದ್ರೆ ತೆಗಿರಿ. ಇಲ್ಲ, ಬರ್ತಾ ಇಲ್ಲ. ಹೆಡ್ಫೋನ್ ತೆಗಿರಿ, ಹೆಡ್ಫೋನ್ ತೆಗಿರಿ, ಹೆಡ್ಫೋನ್ ರಿಮೂವ್ ಮಾಡಿ. ನಾನು ಇನ್ನೊಂದು ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಸರ್. ಹಲೋ ಸರ್. ಹೇಳಿ ಮೇಡಮ್, ಹೇಳಿ. ಹಾ, ನಾನು ಅಂಗನವಾಡಿ ಟೀಚರ್ ಮೇಡಮ್. ನನ್ಗೆ ಈ ಮನೆಯವ್ರು ಇದಾದ್ಮೇಲೆ ನನ್ಗೆ ತುಂಬಾ ಫೀಲಿಂಗ್ ಹೋಗ್ಬಿಟ್ಟು ನಾನು ಫುಲ್ಲು ಒಂದು ದಾಖಲಾತಿಗಳನ್ನೆಲ್ಲ ಬರೀಲಿಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಕೂಡ ಸ್ಕೂಲಲ್ಲಿ ಹೋಗ್ಬಿಟ್ಟು ಬುಕ್ಸ್ ಬರೆಯೋ ಟೈಮಲ್ಲಿ ಕುತ್ಕೊಂಡು ತೂಗುಡಿಸ್ತಾ ಇದ್ದೆ. ನನಗೆ ಒಂದು ಕಡೆ ನನ್ ಬಗ್ಗೆ ನನಗೆ ಒಂಥರ ಅಸೂಯೆ ಆಗ್ತಾ ಇತ್ತು. ಹಿಂಗ್ ನಿದ್ದೆ ಮಾಡ್ತೀನಲ್ಲ ಸ್ಕೂಲಲ್ಲಿ ಬಂದು, ಮಕ್ಳಿಗೆ ಹೇಳ್ಕೊಡಕ್ ಆಗ್ತಾ ಇಲ್ಲ, ಇದು ರಿಜಿಸ್ಟರ್ನೆಲ್ಲ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ತುಂಬಾನೇ ನಾನು ನಿದ್ದೆ ಮಾಡಬಾರ್ದು ಅಂದ್ರೂ ಹಂಗೆ ತೂಗುಡ್ಸ್ ಬುಕ್ಸ್ ಮೇಲೆ ಹಂಗೆ ಮಲ್ಕೊಬಿಡ್ತಾ ಇದ್ದೆ. ನನ್ಗೆ ತುಂಬಾನೇ ನಮ್ಮ ಹೆಲ್ಪರ್ ಹತ್ರ ನನಗೆ ಒಂಥರ ಸೇಮ್ ಆಗ್ತಾ ಇತ್ತು. ಆ ತರ ಎಲ್ಲ ಆಗ್ತಾ ಇತ್ತು. ಈ ಒಂದು ನನ್ಗೆ ಗುಡಕೇಶಕ್ ಬಂದು 21 ಡೇಸ್ಗೆ ಫುಲ್ ಎಲ್ಲ ಒಂದು ಸ್ವಲ್ಪನೂ ನಿದ್ದೆ ಇಲ್ಲ ನನ್ಗೆ. ರಾತ್ರಿ ಎಲ್ಲ ನಾನು ಧ್ಯಾನ ಮಾಡಿ ಎಲ್ಲ ಮಾಡಿ ಹೋಗಿ ಸ್ಕೂಲಲ್ಲಿ ಅಷ್ಟು ಎನರ್ಜಿ, ಬುಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಆ ಗ್ಯಾಪ್ ಅಲ್ಲಿ ನಮ್ ಮೇಡಮ್ ಬಂದು, ಯಾಕಂದ್ರೆ ನಾನು ಮುಂಚೆ ಎಲ್ಲ ಚೆನ್ನಾಗೆಲ್ಲ ಮಾಡಿರೋದು ನೋಡಿ ಅವ್ರ ಪಾಪ ಒಂದಿನನೂ ನನ್ನನ್ನ ಏನು ದಾಖಲಾತಿ ಬರ್ದಿಲ್ಲ ನೀನು ಅಂತ ಕೇಳಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಈ ತರ ಫೀಲ್ ಮಾಡ್ಕೊಂಡು ಇವ್ರು ಸ್ವಲ್ಪ ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ಅಂತೇಳಿ ಬಂದಾಗೆಲ್ಲ ಇನ್ಕಂಪ್ಲೀಟ್ ಇರೋದೆಲ್ಲ ಕಂಪ್ಲೀಟ್ ಮಾಡು ಅಂತ ಹೇಳ್ತಿದ್ರು. ಬಟ್ ನನ್ಗೆ ಗುಡಾಕೇಶಕ್ ಬಂದಾದ್ಮೇಲೆ ಮೇಡಮ್ ಒಂದು 15 ಡೇಸ್ ಅಲ್ಲಿ ನಮ್ದು 43 ಬುಕ್ಸ್ ಏನೋ ಇದೆ. ಅಷ್ಟುನು ನಾನು ಫುಲ್ಲು ಅದ್ರಲ್ಲಿ ಮೀಟಿಂಗ್ಸ್ ಅದು ಇದು ಅಂತೇಳಿ ಒಂದ್ 5 ದಿನ ಹೋದ್ರುನು 10 ಡೇಸ್ ಅಲ್ಲಿ ನಾನು ಫುಲ್ ಎಲ್ಲ ಬುಕ್ಸ್ ಕಂಪ್ಲೀಟ್ ಮಾಡಿ ನಮ್ ಮೇಡಮ್ ನಾನೇ ವಿಸಿಟ್ ಬರೇಳ್ಬಿಟ್ಟು ಫುಲ್ ಎಲ್ಲ ದಾಖಲಾತಿ ತೋರಿಸಿ ಹೇಳ್ದೆ ಅವ್ರಿಗೆ, ನಾನು ಈ ತರ ಧ್ಯಾನಕ್ಕೆ ಕೂತ್ಕೋತಾ ಇದ್ದೀನಿ ಮೇಡಮ್. ಈಗ ಎಲ್ಲ ಮರಿತಾ ಇದ್ದೀನಿ, ನಾನು ಎಲ್ಲ ಹಳೆ ನೋವುಗಳನ್ನೆಲ್ಲ ಮರಿತಾ ಇದ್ದೀನಿ. ನಂಗೆ ಅದೇನು ನೆನಪಾಗ್ತಾ ಇಲ್ಲ, ಖುಷಿ ಅನ್ನಿಸ್ತಾ ಇದೆ. ಆ ಗುಡಕೇಶಕ್ ಬಂದ್ರೆ ಏನೋ ನಮ್ ಕುಟುಂಬದವ್ರು ಇವರೆಲ್ಲ ಅನ್ನೋ ಫೀಲ್ ಆಗುತ್ತೆ ಸರ್. ಅದು ಒಂದು ನನ್ಗೆ ಎಕ್ಸ್ಪೀರಿಯನ್ಸ್ ನನ್ನ ವೃತ್ತಿಯಲ್ಲಿ. ಈಗ ಖುಷಿ ಅನ್ನಿಸ್ತಾ ಇದೆ. ಸೂಪರ್ ಅದು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಸೂಪರ್ ಮ್ಯಾಮ್, ಸಖತ್ತಾಗಿತ್ರಿ ಮ್ಯಾಮ್ ನಿಮ್ದು.
ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಸ್ಫೂರ್ತಿದಾಯಕ ಮ್ಯಾಮ್. ಹೊಸದಾಗಿ ಬಂದವ್ರಿ ನಮಗ. ಥ್ಯಾಂಕ್ ಯು ಮ್ಯಾಮ್. ಖುಷಿ ಆಯ್ತ್ರಿ ಮ್ಯಾಮ್. ಭಾರತಿ ಮೇಡಮ್, ನಿಮ್ದು ಎಷ್ಟನೇ ದಿವಸ ಇದು? ಸರ್ ನಂದು ಸೋಮವಾರಕ್ಕೆ 8 ದಿವಸ ಐತ್ರಿ. ನಿನ್ನೆ 9, ಇವತ್ತು 10 ಸರ್. ಹೇಗೆ ನಡೀತಾ ಇದೆ? ಸೂಪರ್ ನಡೀತಾ ಇದೆ ಸರ್ ನನಗೆ. ಹ್ಮ್. ನಾವೊಂದು ಹೋದ ವಾರ ಎಲ್ಲ ಅಳ್ತಾ ನನ್ನ ಫ್ರೆಂಡ್ಗೆಲ್ಲ ಹೇಳ್ತಾ ಇದ್ದೆ ನನಗೆ ಹಿಂಗ ಆಗ್ತಾ ಇದೆ ಅಂತೇಳಿ. ಈಗ ನಾನು ನಗ್ತಾ ನಗ್ತಾ ಗುಡಾಕೇಶ ಮಾಡ್ತಾ ಇದ್ದೀನಿ ಸರ್ ನಾನು. ವೆರಿ ಗುಡ್. ತುಂಬಾ ಚೆನ್ನಾಗಿದೆ ಆಮೇಲೆ ಸರ್. ಉಂಗ್ರ ಕಳೆದೋಗ್ಬಿಟ್ಟಿತ್ತು ಮೇಡಮ್ ನಮ್ಮ ಮಗಳದು. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಅವಳದು ಗಲಾಟೆ, ನಿದ್ದೆ ಮಾಡ್ದೆ ಇದೆಲ್ಲ ಮಾಡ್ಕೊಂಡ್ ಕುತ್ಕೋತಿಯಾ ಹಾಗೆ ಹೀಗೆ ಅಂತೇಳಿ ನಾನು ಆ ಉಂಗ್ರದ ಅಫರ್ಮೇಶನ್ ಕೊಟ್ಕೊಂಡು ಒಂದು 5 days ಅಲ್ಲಿ ಆ ಉಂಗ್ರ ಸಿಕ್ಬಿಡ್ತು ಮೇಡಮ್. ಅದು ಸಿಗೋದು ಆಗ್ಲೇ ಕಳೆದೋಗಿ ಒಂದು 1.5-2 ತಿಂಗಳಾಗಿತ್ತು. ಅದ್ ಹೇಗ್ ಬಂತು ಏನು ಅಂತ ಗೊತ್ತಿಲ್ಲ. ಅದು ಬೀರು ಒಳಗಡೆ ಹಿಂದೆ ಬಟ್ಟೆಗಳು, ಯಾವ್ದೋ ಒಂದು ಬಟ್ಟೆ ಫಂಕ್ಷನ್ ಇತ್ತು ನಮ್ದು ಲಾಸ್ಟ್ ವೀಕ್ ಅಲ್ಲಿ. ಆ ಫಂಕ್ಷನ್ಗೆ ಅವಳು ಬಟ್ಟೆ ತಗೊಳ್ಲಿಕ್ ಹೋಗಿ ಆ ಬಟ್ಟೆ ಹಿಂದೆ ಸೇರ್ಕೊಂಡಿತ್ತಂತೆ. ಸಿಕ್ತು ಅಂತೇಳಿ ಫುಲ್ ಖುಷಿ ಪಟ್ಕೊಂಡು ಫೋನ್ ಮಾಡಿದ್ಲು, ಅಮ್ಮ ನಾನ್ ಎನ್ಕರೇಜ್ ಮಾಡ್ತೀನಿ ಇನ್ಮೇಲ್ ಮಾಡು ಅಂತೇಳಿ. ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್ ನನ್ಗೆ. ಸೂಪರ್ ಸೂಪರ್. ಅದ್ ನೆನ್ಪೇ ಆಗ್ತಾ ಇಲ್ಲ ಒಂದು ಹೇಳಲಿಕ್ಕೆ ನನ್ಗೆ. ಇದೇ ಫಸ್ಟ್ ನಾನು ಅನುಭವನ ಹೇಳ್ಕೊತಾ ಇರೋದು. ಒಂದೊಂದು ಇವಾಗ ಸರ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನಾನು ಕಾಲ್ ಮಾಡ್ಬಿಟ್ಟು. ಹಂಗಾಗಿ ಒಂದೊಂದೇ ನೆನಪಾಗ್ತಿದೆ ಮೇಡಮ್. ತಪ್ಪಾಗಿ ಭಾವಿಸ್ಬೇಡಿ. ಇನ್ನೊಂದ್ಸಲ ಶೇರ್ ಮಾಡ್ರಿ ಮ್ಯಾಮ್ ಯಾವಾಗಾದ್ರು. ಓಕೆ ಮೇಡಮ್, ಓಕೆ. ನಿಖಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ. ಅರುಣ್ ಸರ್ ಒಂದು ಹಾಡು ಹೇಳೋಣ ಅಂತ ಅನ್ಕೊಂಡೆ, ಈಶ್ವರಂದು. ಹಾಡ್ಬೋದಾ? ಹಾಡು ಸೆಷನ್ ಸ್ವಲ್ಪ ಇದ್ರೆ ಪರವಾಗಿಲ್ಲ ಬಿಡಿ. ವಚನ ಹಾಡ್ಬೋದಾ? ಹೇಳಿ ಹೇಳಿ ಮೇಡಮ್. ಅಕ್ಕ ಮಹಾದೇವಿ ಅವರ ವಚನ. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಬುಗೊಂಡೆ, ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಂಬುಗೊಂಡೆ, ಹೇಳ ಚನ್ನ ಮಲ್ಲಿಕಾರ್ಜುನ, ಹೇಳ ಚನ್ನ ಮಲ್ಲಿಕಾರ್ಜುನ, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಥ್ಯಾಂಕ್ ಯು ಅರುಣ್ ಸರ್. ಥ್ಯಾಂಕ್ ಯು ಎಲ್ಲ ಚೆನ್ನಾಗಿತ್ತು ಆತ್ಮ ಬಂಧುಗಳಿಗೆ. ಸೂಪರ್ ಮ್ಯಾಮ್. ನಾನು ವಚನಗಳನ್ನ ಬರೀತಾ ಇರ್ತೀನಿ ಮಾಸ್ಟರ್ಸ್, ಅದನ್ನ ನಾನು ಬೇರೆ ದಿನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತೀನಿ. ಇದು ಅಕ್ಕ ಮಹಾದೇವಿಯರ ವಚನ, ಇದು ಅವ್ರು ಬರ್ದಿರೋದು. ಥ್ಯಾಂಕ್ ಯು ಎಲ್ಲ ಆತ್ಮ ಬಂಧು. ಅವ್ನ್ ಕ್ರಿಯೇಷನ್ ಸೂಪರ್ ಆಗಿತ್ರಿ. ಥ್ಯಾಂಕ್ ಯು ರೀ. ಅದ್ಭುತವಾಗಿ ಆಡಿದ್ರಿ ನಿಖಿತಾ ಮೇಡಮ್ ನವರೇ, ತುಂಬಾ ಚೆನ್ನಾಗಿತ್ತು. ನಮ್ಮ ಮೇಡಮ್ 41 41 ದಿನಗಳ
ಅವ್ರದ್ದು ಅನುಭವ ತುಂಬಾ ಚೆನ್ನಾಗಿತ್ತು ಸರ್. ಸೂಪರ್ ಸರ್. 41 ದಿನ ಮೇಡಮ್ನವ್ರು ಮಾಡಿ ನನ್ಗೆ ಖುಷಿ ಆಗುತ್ತೆ ನೋಡಿ. ಅವತ್ತಿನ ದಿನ ಇರೋ ಮೇಡಮ್ಗೆ ಇವತ್ತು ನೋಡಿ ಆ ಮಗದಲ್ಲಿ ಕಳೆ ನೋಡಿ, ಆ ದೇವಿ ಕಳೆ ತರ ಬಂತು. ಅವತ್ತಿನ ದಿನ ಅವ್ರು ಎಷ್ಟು ಮಗಳು ಮದುವೆ ಮಾಡಿ ಅಥವಾ ಇದೆಷ್ಟು ವಾದೆ ಬಿಟ್ರು, ಇವತ್ತಿನ ನಮ್ ಗುಡಿಕೇಶ್ ಬಂದಿಗೆ ಆ ಮೇಡಮ್ನವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಧನೆ ತುಂಬಾ ಮಾಡೋದು ಇಂಪಾರ್ಟೆಂಟ್ ಸಾಧನೆ. ನೀವ್ ಅದ್ ಮಾಡಿದಿರಲ್ಲ ಸಾಧನೆ ಅನ್ನೋದು, ಅದಕ್ಕೆ ಮೇಡಮ್ನವ್ರು ಹೇಳೋದು ನಿಜಾಗಿ ತುಂಬಾ ಥ್ಯಾಂಕ್ ಯು. ಚೆನ್ನಾಗಿತ್ತು ಮೇಡಮ್ನವ್ರೆ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ ನಿಜಾಗಿ. ಆಮೇಲೆ 2 ಸಾಂಗ್ ಹೇಳಿದ್ರ ಸರ್ ಮೇಡಮ್ನವರು, ಅದ್ಭುತವಾಗಿತ್ತು ಸರ್. ಓಲ್ಡ್ ಇಸ್ ಗೋಲ್ಡ್ ನೋಡಿ ಸರ್, ಇವಾಗ ಇನ್ನ ಕೇಳೋಣ ಅನ್ಸುತ್ತೆ ನಿಜಾಗಿ. ಅದ್ಭುತವಾಗಿ ಆಡಿದ್ರು ಸರ್ ಹಾಡು. ಥ್ಯಾಂಕ್ ಯು ಅಮ್ಮ ಅವರೇ. ಅವ್ರ ಹೆಸರು ಗೊತ್ತಾಗ್ಲಿಲ್ಲ, ಧನ್ಯವಾದಗಳು. ಅವರು ಸರ್ ಅವರು 73 ವರ್ಷ ಅವರಿಗೆ. ಓಹ್ 1 ವರ್ಷ ಡಿಫರೆಂಟ್ ನಮ್ಗೆ ಅವ್ರಿಗೆ. ತುಂಬಾ ಚೆನ್ನಾಗಿ ಆಡಿದ್ರು. 74, 73. ಓಕೆ. 4ನೇ ಮಂಡಲ ಅವ್ರದ್ದು ರನ್ನಿಂಗ್. ಹಾ ಸರ್. ಬಹಳ ದೊಡ್ಡ ಸಾಧಕರು ಅವರೆಲ್ಲ. ಹೌದು ಸರ್ ನಿಜಾಗಿ ಸರ್. ಅರ್ಥ ಮೀನಿಂಗ್ ನೋಡಿ ಸರ್, ಚೆನ್ನಾಗಿದೆ ಹಾಡುಗಳಲ್ಲಿ. ಇವತ್ತಿನ ಹಾಡು ಮಾಡಿ ಅವ್ರ ಮೀನಿಂಗ್ ನೋಡಿ ಚೆನ್ನಾಗಿದೆ ನೋಡಿ ಅಲ್ವರಾ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಮಾಸ್ಟರ್ಸ್? ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಇವಾಗ 1000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ವಾ ಜೋರಾದ ಚಪ್ಪಾಳೆ ಇವತ್ತಿನ ದಿನ. ನೋಡ್ದ 41 ದಿನಕ್ಕೆ ನಮ್ಮ ಮಂಡಲ ಮೇಡಮ್ ಮಾಡಿ ಇವತ್ತಿನ ದಿನ ನೋಡಿ ಮೇಡಮ್ನವರೇ, ಅದ್ಭುತ ಇವತ್ತು. ಅಲ್ಲ ನೀವತ್ ನಮ್ಮ ಇದಕ್ಕೆ ಬಂದಿದ್ದಕ್ಕೂನು 1000 ಎಕ್ಸ್ಟ್ರಾ ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್ನವರೇ. ಒಂಥರ ಗಿನ್ನಿಸ್ ರೆಕಾರ್ಡ್ ಇದ್ದಾಗ ನಮ್ಗೆ. ನಿಮ್ಮೆಲ್ಲರ ಆಶೀರ್ವಾದ ಸರ್, ನಿಮ್ಮೆಲ್ಲರ ಆಶೀರ್ವಾದ. ನೀವೆಲ್ಲ ಹಾರೈಸಿದ್ದೀರಾ ನನಗೆ. ಆಗುತ್ತೆ ಮೇಡಮ್ನವರೇ, ಎಲ್ಲಾರ ಪತ್ರಿಜಿಗಳೇ ಆಯ್ತಾ, ಅದ್ರಲ್ಲಿ ಏನಿಲ್ಲ. ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ನೀವು ಗ್ರೂಪ್ ಅಲ್ಲಿ ನಿಮ್ಮನ್ನೆಲ್ಲ ನೋಡ್ತಾ ನನ್ಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಆಶೀರ್ವಾದ ಸಿಕ್ತು ಸರ್ ನಿಮ್ದೆಲ್ಲಾರ್ದು ಕೂಡ. ಅದಕ್ಕೆ ಮೇಡಮ್, ಅದಕ್ಕೆ ಗ್ರೂಪ್ ಅಲ್ಲಿ ಮಾಡ್ಬೇಕು ಅಂತ. ಅದಕ್ಕೆ ಮೇಡಮ್ನವರೇ, ಯಾವತ್ತೇ ಆಗ್ಲಿ ಏನೇ ಆಗ್ಲಿ ಗ್ರೂಪ್ ಅಲ್ಲಿ ಮಾಡಿ. ಗ್ರೂಪ್ ಎನರ್ಜಿ ನಿಮ್ಗೆ ಯಾಕೆ ಬರುತ್ತೆ ನೋಡಿ. ನೀವ್ ಒಬ್ರೇ ಮಾಡೋದಕ್ಕೆ ಮನೆಯಲ್ಲಿ ಗ್ರೂಪ್ ಅಲ್ಲಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅದು ಇಂಪಾರ್ಟೆಂಟ್ ಮೇಡಮ್ನವರೇ. ಖಂಡಿತ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹೇಳಿ ಸರ್. ಗೋಕರ್ಣದಲ್ಲಿ ಎಷ್ಟು ಸಾರಿ ಮಾಡಿಸಿದ್ರಿ ಕಾರ್ಯಕ್ರಮ, ಪಿತೃ ಕಾರ್ಯ? 5 ಸಲ ಸರ್. 4 ಸಲ. ಗೋಕರ್ಣದಲ್ಲಿ 3 ಸಲ, ಮತ್ತೆ ಇದ್ರಲ್ಲಿ ಯಾವ್ದಪ್ಪ ಅದು, ಶ್ರೀರಂಗಪಟ್ಟಣದಲ್ಲಿ 2 ಸಲ. 5 ಸಲ ಮಾಡ್ಸಿರ ಸರ್. ಒಂದೊಂದು ಸಲಕ್ಕೆ ಒಂದು 15,000 ಹಂಗಾಗಿ. 1 ರೂಪಾಯಿ ಖರ್ಚಿಲ್ದಿರ ನಮ್ ಪತ್ರಿ ಸರ್ ಹೇಳ್ಕೊಟ್ಟಿದ್ದಾರೆ. 1 ರೂಪಾಯಿ ಖರ್ಚು ಹೇಳ್ದಿರ ನೋಡಿ. ಅದು ನಾವು ಮೊದ್ಲೆಲ್ಲ ಖರ್ಚುಗಳೆಲ್ಲ ಮಾಡ್ತಾ ಇದ್ರಿ. ಇವತ್ತಿನ 1 ರೂಪಾಯಿ ಖರ್ಚಿಲ್ದಿರ ನಮ್ಗೆ ಒಳ್ಳೇದ ಅಲ್ಲಪ್ಪ ಹೇಳ್ಕೊಡೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೌದು ಸರ್, 5 ಸಲ ಮಾಡ್ಸಿರೋದು ನಾನು ಇದು ಮೋಕ್ಷ ನಾರಾಯಣ ಬಲಿ ಪೂಜೆನ. ಆದ್ರೂ ಅದು ಅವರಿಗೆ ಮೋಕ್ಷ ಸಿಕ್ಕಿರ್ಲಿಲ್ಲ. ಸರ್ ಹೇಳಿ ಅವ್ರಿಗೆ ಒಂದು ಮೋಕ್ಷ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ಹೋದ್ರ ಅವ್ರ ಸದ್ಗತಿ ಆಯ್ತು ಅವ್ರಿಗೆ. ಖಂಡಿತ ಸರ್. ಬರ್ತಾನೆ ಇಲ್ಲ ಈಗ. ನನಗೆ ಧ್ಯಾನ ಭಯ ಆಗ್ತಿತ್ತು ಸರ್. ಲೈಟ್ ಆಫ್ ಮಾಡಿದಾಗ ಓಪನ್ ಮೆಡಿಟೇಷನ್ ಅಲ್ಲಿ ಭಯ ಆಗ್ತಿತ್ತು. 1 ದಿನ 2 ದಿನ ಆಮೇಲೆ ಹಾಗೆ ಧೈರ್ಯ ಹಂಗೆ ಬಂದ್ಬಿಡ್ತು ಸರ್. ಕತ್ಲು ಹೋದ್ರೇನೆ ಭಯ ಇತ್ತು ನನಗೆ. ಕತ್ಲಿಂದ ಬೆಳಕಿಗೆ ಬಂದ್ರಿ ನಮ್ಮ ಅರುಣ್ ಸಾಗರಿಂದ. ಭಯ ಬೇಗ ಹೋಗ್ತದೆ. ಇಲ್ಲಿ 4-5 ದಿವಸ, 1-5-6 ದಿವಸ ಕೂತ್ ಬಿಟ್ರೆ ತುಂಬಾ ಭಯ ಆಗೋರು ಏನ್ ಮಾಡ್ಬೇಕು, ಲೈಟ್ ಆನ್ ಮಾಡಿ ಕುತ್ಕೊಳ್ಬೇಕು, ಬೆಳಕಲ್ಲಿ ಕುತ್ಕೋಬೇಕು. ಯಾವಾಗ ಭಯ ಹೋಯ್ತು ಅವಾಗ ಲೈಟ್ ಆಫ್ ಮಾಡಿ ಕತ್ಲಲ್ಲಿ ಕುತ್ಕೊಳ್ಬೇಕು. ಶಶಿಕಲಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕಾಂತಮ್ಮ ಮೇಡಮ್, ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್. ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ನಾವು ನಿಮ್ ಹಾಗೆ ಬಾಳ ಹೋಮ ಮಾಡಿದ್ವಿ ಮಾಡಿ ಮಾಡಿ ಲಾಸ್ಟ್ ಕೊನೆಗೆ ಧ್ಯಾನಕ್ಕೆ ಬಂದ ಮೇಲೆ ಇದು ಆಯ್ತ್ರಿ ನಮ್ದು. ನಿಮ್ದು ಕೇಳಿ ನನಗ್ ಬಾಳ ಖುಷಿ ಆಯ್ತ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಕೇಳಿ ಮತ್ ಲಕ್ಷ್ಮಿ ಹೆಬ್ಬಾಳೆ ಅವ್ರದ್ದು ಕೇಳಿ ಅಂತೂ ಫುಲ್ ಖುಷಿ ಆಯ್ತ್ರಿ. ಅವ್ರ ಹಾಡು, ಅವ್ರ ವಚನ ಕೇಳಿರಿ.
ಏನೋ ಮಾಡಿ ಧೈರ್ಯ ಬಂದೈತಲ್ರಿ ನಾವ್ ಅತ್ತೆಯರಿಗೆ ಅದು ಒಂದು ಖುಷಿ. ಮೊದಲ ಹೇಳ್ತಿದ್ರಿ ಏನ್ ಮಾತಾಡಕ್ ಬರೋದಿಲ್ಲ ಫೋನ್ಯಾಗ ಅಂತ ಹೇಳ್ತಿದ್ರಿ. ಏನಾರೇ ಮಾಡಿ ಕಮತಿಗೆ ವೈದ್ಯವ್ರ ಅವ್ರನ್ನ ಇದು ಮಾಡಿದಾರ, ಸ್ಟ್ರಾಂಗ್ ಮಾಡಿ ಬಿಟ್ಟಾರ್ರಿ. ಅದು ಒಂದು ಖುಷಿ ಐತಿ. ಇದು ಅದೇ ಖುಷಿ ಹೇಳ್ತಿದ್ದೆ. ಮೇಡಮ್. ಇವತ್ತಿಗೆ 2 ಹಾಡು ಹೇಳ್ಬಿಟ್ರು ಲಕ್ಷ್ಮೀ ಮೇಡಮ್. ಹೌದ್ರಿ, ಅವ್ರಲ್ಲಿ ಅದರಿ ಖರೆ ಆದ್ರ ಅವ್ರಿಗ್ರಿ ಧೈರ್ಯ ಬರಂಗಿಲ್ರಿ ಕೇಳ್ಲಿಕ್ರಿ. ಅವ್ರ ಸುಮ್ನೆ ಹೌದು. ಕಮತಿಗೆ ವೈನಿನ ಅವ್ರಿಗೆ ಫೋರ್ಸ್ ಮಾಡಲ್ಲ ಹೇಳಿದ್ರಿ. ಹೇಳ್ಬೇಕಂತ ದಿನಾಲು ಅಂತಾರ್ರಿ, ಏನ್ರ ವಚನ ಹೇಳ್ಬೇಕು, ಹಾಡ್ ಹೇಳ್ಬೇಕು ಅಂತ ಹೇಳ್ತಿರ್ತಾರ್ರಿ. ಯಾವ್ದಾದ್ರ ಏನಾರ ಅವ್ರಲ್ಲಿ ಏನಾರ ಕಲೆ ಖರೆ ಆದ್ರ ಅವ್ರಿಗೆ ಕೇಳಕ್ ಒಂದ್ ಇದ ಇಲ್ರಿ ಇಷ್ಟ. ಫೋನಿಗೆ ಒಂದ್ ಹೆದರ್ಕೋತಾರ್ರಿ, ಏನೋರೇ ಒತ್ತ ಬಟನ್ ಏನಾರೇ ಆಗ್ತದ ಅಂತ. ಬಾಕಿ ಏನಿಲ್ರಿ. ಇನ್ನೂ ಮತ್ತ ಅವ್ರದ್ರಿ ಇದು ಬಿ ಐತ್ರಿ, ಇದು ಗುಡಾಕೇಶದ ಎಕ್ಸ್ಪೀರಿಯನ್ಸ್ ಬಾಳ ಐತ್ರಿ ಅವ್ರಲ್ಲಿ. ಖರೆ ಅವ್ರಿಗೆ ಹೇಳಾನಿಲ್ರಿ. ಖುಷಿ ಆಯ್ತು ಸರ್. ಒಂದ್ ವಚನ ಹೇಳಿದ್ರಿ ಸರ್, ಅಕ್ಕ ಮಹಾದೇವಿದ್ರಿ. ಎಸ್ ಮೇಡಮ್ ಹೇಳಿ. ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಶರಗ ಬಿಡು ಮರುಳಿ, ಎನಗೆ ಚನ್ನ ಮಲ್ಲಿಕಾರ್ಜುನ ದೇವರು ಒಲಿವರು ಎಂಬ ಚಿಂತೆ. ಸಾರಾಂಶ: ಈ ವಚನದಲ್ಲಿ ಅಕ್ಕನ ಜೀವನ ಕಥೆ ಸಂಬಂಧಿಸಿದೆ. ಕೌಶಿಕನೆಂಬನೊಂದಿಗೆ ಬಲವಂತವಾದ ವಿವಾಹದ ನಂತರ ಅವರು ತನ್ನ ನಿರ್ಬಂಧನೆಗಳನ್ನು ಉಲ್ಲಂಘಿಸಿದ ಕಾರಣದಿಂದ ಅವರನ್ನು ದಂಡಿಸಿ ಹೊರಡುತ್ತಿರುವ ಚಿತ್ರ ಇಲ್ಲಿ ಕಾಣುತ್ತಿದೆ. ಎಮ್ಮೆಗೆ ತನಗೆ ಚಿಂತೆ, ಅದರ ಚರ್ಮಕಾರನಿಗೆ ಆ ಎಮ್ಮೆ ಚರ್ಮದಿಂದ ಚಪ್ಪಲಿ ಮಾಡಬಹುದೆಂದು ಚಿಂತೆ. ಧರ್ಮಿ ಆದವನಿಗೆ ತನ್ನ ಧರ್ಮ ಕಾರ್ಯದ ಚಿಂತೆ, ಆದರೆ ಕರ್ಮ ಮಾಡುವವನಿಗೆ ಅವನ ಕರ್ಮಗಳ ಚಿಂತೆ. ಆದರೆ ನನಗೆ ನನ್ನ ದೈವ ಚೆನ್ನ ಮಲ್ಲಿಕಾರ್ಜುನ ಒಲಿತಾನೋ ಇಲ್ಲೋ ಎಂಬ ಚಿಂತೆ. ಆದರೆ ಆ ಕೌಶಿಕನಿಗೆ ತನ್ನ ಕಾಮದ ಚಿಂತೆ, ಏಕೆಂದರೆ ಇವನು ನನ್ನ ದೇಹ ಸೌಂದರ್ಯದ ವ್ಯಾಮೋಹದಿಂದಲೇ ಬಲವಂತವಾಗಿ ಮದುವೆಯಾದ. ಇನ್ನು ನಿನ್ನ ಸಂಬಂಧ ಹರಿದು ಶರಗು ಬಿಡು ದೂರ ಸರಿ ಎಂದು ತಿರಸ್ಕರಿಸಿ ಅಕ್ಕ ಅರಮನೆಯಿಂದ ಹೊರಟು ಬಿಡುತ್ತಾಳೆ. ಇನ್ನೊಂದು ರೀತಿಯಲ್ಲಿ ಅಕ್ಕನ ಪ್ರಾಪಂಚಿಕವಾದ ಕೆಲಸಗಳನ್ನು ಬುದ್ಧಿಪೂರ್ವಕವಾಗಿ ತಿರಸ್ಕರಿಸಿ ತನ್ನ ಆರಾಧ್ಯ ದೈವನ ಒಲುಮೆಯನ್ನು ಸಾಧಿಸಲು ಹೊರಟಳೆಂದು ಹೇಳಬಹುದು. ಥ್ಯಾಂಕ್ ಯು ಸರ್. ಸೂಪರ್ ಸೂಪರ್. ಮೇಡಮ್ ಅವ್ರದ್ದು 3ನೇ ಮಂಡಲ ರನ್ನಿಂಗ್ ಇದೆ. ಹೌದೌದು ಓಹೋ, 3ನೇ ಮಂಡಲ, ವೆರಿ ಗುಡ್. ಹೌದ್ರಿ, ಚೆನ್ನಾಗಿ ನಡೆದೈತಿ 3ನೇ ಮಂಡಲ್. ಭಾರಿ ಮತ್ ನಮ್ಮ ಮನೆಯವ್ರಿಗೆ ಮತ್ ಈಗ ಇದ್ರಿ ಸಂಡೇ ರೀ ಇದಕ್ ಬಂದೈತಿ ನೋಡ್ರಿ ಟ್ರೈನಿಂಗ್ ರೀ. ಮತ್ ಚೆನ್ನೈಗ್ ಕರೆದಿದ್ದಾರ್ರಿ. ಚಲೋ ಆಗೇತ್ರಿ, ಭಾರಿ ಖುಷಿ ಆಗೇತ್ರಿ. ಎಲ್ಲಾ ಮನೆಯಾಗ ಎಲ್ಲಾರು ಖುಷಿ ಆಗೇತಿ. ಸೂಪರ್ ರೀ. ಮಂಡಲ 4ನೇ ಮಂಡಲ ಶುರು ಮಾಡ್ರಿ. ಮಾಡೋರ್ದೇರಿ ಬಿಡೋದಿಲ್ಲ ರೀ 4ನೇ ಮಂಡಲ. ಬಿಡ್ಬೇಡ್ರಿ. ನೀವ್ ಯಾಕೆ ಬಿಡ್ತೀರ್ರಿ? ಚಲೋ ಇದಲ್ರಿ ಇದಲ್ಲಿ, ಮಾಡ್ರಿ ಅಕ್ಕವ್ರೆ. ಹಾ ರೀ, ಥ್ಯಾಂಕ್ ಯು ಸರ್, ಮಾಡ್ತೀವ್ರಿ. ಧನ್ಯವಾದಗಳು, ಮಾಡ್ರಿ. ಆಯ್ತು ಸರ್. ವೆರಿ ಗುಡ್ ಮೇಡಮ್. ಸವಿತಾ ಭಟ್ ಮಾಸ್ಟರ್ ಮಾತಾಡಿ. ನಮಸ್ಕಾರ ಸರ್. ಹಾ ಮೇಡಮ್. ಜನಬಂಧುಗಳಿಗೆಲ್ಲರಿಗೂ ನಮಸ್ಕಾರಗಳು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ, ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಪುಸ್ತಕಗಳನ್ನು ಓದಿ ದೊರೆತ ಜ್ಞಾನ ತಲೆಯ ಮೇಲೆ ಇರುವ ಮಣಿಯಂತೆ, ಆದರೆ ಮನಸ್ಸಿನಲ್ಲಿ ಬೆಳೆದ ಅರಿವು ಗಿಡದಲ್ಲಿ ಬೆಳೆದ ಹೂವಿನಂತೆ. ವಸ್ತುವಿನ ಸಾಕ್ಷಾತ್ಕಾರವಾಗುವುದು ಒಳನೋಟದಿಂದಲೇ ಹೊರತು ಪಾಂಡಿತ್ಯದಿಂದಲ್ಲ. ವ್ಯರ್ಥವೆಂದೆನಿ ಕೂದಲ ಸೃಷ್ಟಿಯಲ್ಲಿ ಬಹು ಭಾಗ, ವ್ಯರ್ಥವೆಂದೆನಿ ಕೂದಲ ಸೃಷ್ಟಿಯಲ್ಲಿ ಬಹು ಭಾಗ,
ಅರ್ಥವೇ ಕ್ರಿಮಿಕೀಟ ಕೋಟಿ ರಚನೆಯಲಿ ಅರ್ಥವೇ ಕ್ರಿಮಿಕೀಟ ಕೋಟಿ ರಚನೆಯಲಿ ಕರ್ತನಾಲೋಚಿಸದೆ ದುಂದಿನವನೆಂಬ ನುಡಿ ಕರ್ತನಾಲೋಚಿಸದೆ ದುಂದಿನೆಂಬವ ನುಡಿ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ. ನಾವು ಯೋಚನೆ ಮಾಡುತ್ತಾ ಹೋದರೆ ಈ ದೇವರಿಗೆ ಬೇರೆ ಕೆಲಸವಿಲ್ಲವೆಂದು ಕಾಣುತ್ತದೆ. ಬೇಕಿಲ್ಲವಾದ ಎಲ್ಲವನ್ನು ಸೃಷ್ಟಿಸಿದ್ದಾನೆ ಎಂದು ತೋರುತ್ತದೆ. ಬಹುಶಃ ಬೇಕಾದುದಕ್ಕಿಂತ ಬೇಡವಾದುದೇ ಜಾಸ್ತಿ ಎಂದೆನಿಸುತ್ತದೆ. ಕ್ರಿಮಿ ಕೀಟ ಕೋಟಿ ರಾಶಿಗಳ ಇವನೇಕೆ ರಚಿಸಿದ, ಇವುಗಳಿಂದ ಉಪಯೋಗವಿಲ್ಲವೆನ್ನುವುದು ಅನುಮಾನ ನಮ್ಮನ್ನು ಕಾಡುತ್ತದೆ. ಆದರೆ ಮಾನವ ಕುಲಕ್ಕೆ ಕ್ರಿಮಿಕೀಟಗಳು ಅವಶ್ಯ ಎನ್ನುವ ಅಂಶ ಈಗಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಹಾಗಿದ್ದಲ್ಲಿ ಈ ಸೃಷ್ಟಿಕರ್ತ ಇವುಗಳಲ್ಲೆಲ್ಲವನ್ನು ಆಲೋಚಿಸದೆ ದುಂದುವೆಚ್ಚ ಮಾಡಿದ್ದಾನೆ ಎನ್ನುವ ಮಾತು ಅರ್ಧಂಬರ್ಧ ತಿಳಿದವರು ಆಡುವ ಮಾತೆಂದು ವ್ಯಕ್ತವಾಗುತ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಸೂಪರ್ ಆಗಿತ್ತು ಮೇಡಮ್ ನವರೇ. MS ಸುಬ್ಬಲಕ್ಷ್ಮಿ ಅವರೇ ಅದ್ಭುತವಾಗಿ ಆಡಿದ್ರಿ, ಧನ್ಯವಾದಗಳು. ಚೆನ್ನಾಗಿತ್ತು ಮೇಡಮ್ ನವರೇ. ಅದ್ಭುತವಾದ ಹಾಡು ಮೇಡಮ್, ಚೆನ್ನಾಗಿತ್ತು. ತಾತ್ಪರ್ಯನ ಹೇಳಿದ, ಅರ್ಥನ ಹೇಳಿದ್ರಿ, ಅರ್ಥನೂ ತುಂಬಾ ಚೆನ್ನಾಗಿತ್ತು ಮೇಡಮ್ ನವರೇ. ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಅವ್ರು ಯಾವಾಗ್ಲೂ ಚೆನ್ನಾಗಿ ಹೇಳ್ತಾರೆ ಸರ್. ಹೌದು ಮೇಡಮ್ ನವರೇ, ನಿನ್ನೆ ಏನಿತ್ರಿ ಹಾಡು, ಅಬ್ಬಾ ಸರಸ್ವತಿ ಸೂಪರ್. ಸರಸ್ವತಿ ಪುತ್ರಿ ರೀ, ಸರಸ್ವತಿ ಸರಸ್ವತಿ ಪುತ್ರಿ ಅವರು. ಏನ್ ಹಂಗ ಹೇಳಿದ್ರ, ಕವಿರತ್ನ ಕಾಳಿದಾಸ ಮೊನ್ನೆ ಸರಸ್ವತಿ ಪುತ್ರಿ ಅವರು. ಇದು ಕಂತು ನಾನಂತೂ ಧ್ಯಾನಕ್ಕೆ ಹೊರಟೋದೆ ಸರ್. ನಾನು ಇಷ್ಟು ಅದು ಹಿತವಾಗಿತ್ತು ಕಿವಿಗೆ, ಆ ಮನಸ್ಸಿಗೆ. ಅಂದ್ರೆ ಅವತ್ತು ಸರಿಯಾಗಿ ಇದಾಗ್ಲಿಲ್ಲ, ಅನ್ರೈಸ್ ಮಾಡಿದಾಗ ಸರಿಯಾಗಿ ವಾಯ್ಸ್ ಕೇಳಿಸ್ಲಿಲ್ಲ ನಾನು ಹೇಳಕ್ಕೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಸಾಕ್ಷಾತ್ ಸರಸ್ವತಿನೇ ನಿಮ್ಮ ಇದ್ರಲ್ಲಿ ನೆಲೆಸ್ಬಿಟ್ಟಿದ್ದಾಳೆ. ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ದೆ, ಮಾತಾಡಿದ್ದು ಕೇಳಿಸ್ತಾ ಇರ್ಲಿಲ್ಲ ನಿಮ್ಗೆ ನಾನು ಮಾತಾಡಿದ್ದು. ಮ್ಯೂಟ್ ಆಗಿತ್ತದು, ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗಿಲ್ಲ ನಂಗೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇದ್ರದ ವಿಡಿಯೋದಲ್ಲಿ ಬರೋದಕ್ಕಿಂತ ನೀವು ಎಕ್ಸ್ಟ್ರಾರ್ಡಿನರಿ ಚೆನ್ನಾಗ್ ಆಡಿದ್ರಿ. ತುಂಬಾ ನಾನು ಮಾಡಿದ್ದುಂಟು ನನಗೆ ಅನಿಸ್ತಿಲ್ಲ ಮೇಡಮ್. ಯಾರೋ ನನ್ನ ಬಾಯಿಂದ ಆಡಿಸ್ತಾ ಇದ್ದಾರೆ ಆ ತಾಯಿ. ಟ್ಯೂನ್ ತುಂಬಾ ಚೆನ್ನಾಗಿದೆ ಮೇಡಮ್. ಅಷ್ಟೇ ಸಂಗೀತ ಟೀಚರ್ ಅವರು. ಅದೇ ಗೊತ್ತಾಯ್ತು ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಎಲ್ರಿಗೂ ಥ್ಯಾಂಕ್ಸ್. ಓಕೆ ಮಾಸ್ಟರ್, ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ. ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ, ಆಯ್ತಾ? ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ನಿದ್ದೆಯನ್ನು ಯಾರು ಬಲವಂತವಾಗಿ ತಡೆಯುವ ಪ್ರಯತ್ನ ಮಾಡಬಾರ್ದು. ನಿದ್ದೆಯನ್ನು ತಡೆಯುವುದು ನಮ್ಮ ಉದ್ದೇಶ ಅಲ್ಲ, ನಿದ್ದೆಯನ್ನ ಧ್ಯಾನವನ್ನಾಗಿ ಡೈವರ್ಟ್ ಮಾಡುವುದು, ಅದು ಗುಡಾಕೇಶದ ಉದ್ದೇಶ. ಸೊ ಹಾಗಾಗಿ ಆದಷ್ಟು ನೇರವಾಗಿ ಕೂತ್ಕೊಳ್ಬೇಕು. ನಾವು ಯೋಗ ನಿದ್ರೆ ಮಾಡ್ತೀವಿ ಅಂತ ಹೇಳಿ ಎರಡೂ ಕೈನ, ಕೆಲವ್ರು ಹಿಂಗೆಲ್ಲ ಹೋಗೋದೆಲ್ಲ ಮಲ್ಕೊಂಡಿರ್ತಾರೆ. ಹಾಗೆಲ್ಲ ಅಲ್ಲ, ಎರಡೂ ಕೈ ಲಾಕ್ ಯಾವತ್ತೂ ಬಿಡಬಾರ್ದು. ಕೆಳಗಡೆ ಕಾಲು ಅಷ್ಟೇ ಲಾಕ್ ತಪ್ಪಬಾರ್ದು. ನೀವು ಬೇಕಾದ್ರೆ ತುಂಬಾ ಕಷ್ಟ ಆದ್ರೆ ಕಾಲು ಉದ್ದಕ್ಕೆ ಚಾಚ್ಕೊಳ್ಳಿ, ಆದ್ರೆ ಚೇರ್ ಮೇಲೆ ಕುತ್ಕೊಳ್ಬೇಕು. ಎದ್ದು ಹೋಗಿ ಮಲಗಬಾರ್ದು. ಧ್ಯಾನ ಮಾಡುವಾಗ ರಾತ್ರಿ ಬೇಕು ಅಂತಲೇ ಅನಿಸ್ತದೆ ನೀವು ಇದು. ಯಾಕೆಂದ್ರೆ ಹಗಲಿರೋ ಸಮಯದಲ್ಲಿ ನಿಮ್ಮ ತಲೆಯಲ್ಲಿ ಓಡೋದೇ ಬೇರೆ, ರಾತ್ರಿ ಧ್ಯಾನ ನಡೆಯುವಾಗ ತಲೆಯಲ್ಲಿ ಓಡೋದೇ ಬೇರೆ ಇರ್ತದೆ. ಇದೆಲ್ಲ ಏನು ಬೇಡ, ಸುಮ್ಮನೆ ಮಲಗಿ ಬಿಡೋಣ. ಇದೇ ನನಗೆ ತಲೆ ಸರಿ ಐತಾ ಇಲ್ಲೋ, ಇಡೀ ಜಗತ್ತು ರಾತ್ರಿ ನಿದ್ದೆ ಮಾಡ್ತಾ ಇದೆ, ನಾನೇನ್ ಮಾಡ್ತಾ ಇದ್ದೀನಿ, ಹೀಗೆ ಏನೇನೋ ತಲೆಯಲ್ಲಿ ಬರ್ತದೆ. ಆಮೇಲೆ ಬೆಡ್ ನೋಡಿದ ಕೂಡಲೇ ಆದಷ್ಟು ಹೋಗಿ ಮಲಗಿ ಬಿಡೋಣ ಅನಿಸ್ತಾ ಎಳಿತಾ ಇರ್ತದೆ. ಆಮೇಲೆ ಬೆಡ್ ಎಲ್ಲ ನೀವು ಹಾಸ್ಕೊಂಡು ರೆಡಿ ಇರಬಾರ್ದು, ಆಯ್ತಾ? ಅಥವಾ ಮಂಚದಿಂದ ಆದಷ್ಟು ಸಾಧ್ಯವಾದರೆ ದೂರ ಇರಬೇಕು. ಇಲ್ಲಾಂದ್ರೆ ಗೊತ್ತಿಲ್ಲ ನಿಮಗೆ ಎಷ್ಟು ಹೊತ್ತಲ್ಲಿ ನೀವು ಹೋಗಿ ಮಲಗಿದಿರಿ ಅನ್ನೋದು ಪ್ರಜ್ಞೆ ಇರಲ್ಲ, ಆಯ್ತಾ? ನಿದ್ದೆ ಅನ್ನೋದು ಒಂದು ಮಾಯೆ ಅಷ್ಟೇ. ಆ ನಿದ್ದೆಯನ್ನ ಜಯಿಸಿ ಕೂಡ ಬದುಕಲಿಕ್ಕೆ ಇನ್ನೊಂದು ಸಾಧ್ಯತೆ ಇದೆ. ಹಾಗಾಗಿ ಆ ಮಾಯೆಯನ್ನ ಗೆಲ್ಲಬೇಕು. ಮಾಯೆಯನ್ನ ಗೆದ್ರೆ ಖಂಡಿತ ಅವನು ಬ್ರಹ್ಮಜ್ಞಾನಿ ಆಗ್ತಾರೆ ಆದಷ್ಟು ಬೇಗ, ಶೀಘ್ರವಾಗಿ. ನಾನು ಮೊದಲೇ ಹೇಳಿದೆ, 1 ವರ್ಷ ಗುಡಾಕೇಶ ಮಾಡಿದ್ರೆ 1 ವರ್ಷ
ಗುಡಾಕೇಶ ಮಾಡಿದ್ರೆ ಸತ್ಯಯುಗದಲ್ಲಿ 10,000 ವರ್ಷ ತಪಸ್ಸು ಮಾಡಿದ ಒಬ್ಬ ಯೋಗಿ ಯಾವ ಸ್ಥಿತಿಯನ್ನು ತಲುಪ್ತಾನೋ ಆ ಸ್ಥಿತಿಯನ್ನ ಸೊ ಹಂಗಾಗಿ ಇದು ಅತ್ಯಂತ ಸುವರ್ಣಾವಕಾಶ. ಬಹಳ ಬೇಗ ನಮ್ಮ ಕರ್ಮಗಳು ದಗ್ಧವಾಗ್ತವೆ, ಬಹಳ ಬೇಗ ನಮ್ಮ ಕರ್ಮಗಳು ದಗ್ಧವಾಗ್ತವೆ. ಹಾಗಾಗಿ ಆ ನೀವು ನಾವು ಮೊದಲೇ ಹೇಳಿದ ಹಾಗೆ ಇವತ್ತು ಕರ್ಮ ಕಳ್ಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಆಯ್ತಾ? ಹೋಮಗಳ ಹಾಕ್ಬೋದು, ಯಜ್ಞ ಯಾಗಗಳು, ತೀರ್ಥಕ್ಷೇತ್ರಗಳು, ತೀರ್ಥಯಾತ್ರೆ. ಆದ್ರೆ ಅಲ್ಲಿ 1% ಅಲ್ಲ, 100% ಅಲ್ಲ, 1% ಗ್ಯಾರಂಟಿನೂ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಹೋಗ್ತದೆ ಅಂತ ಹೇಳಿ, ಕರ್ಮ ಹೋಗ್ತದೆ ಅಂತ ಹೇಳಿ ನೀವು ಹೋಗಿ ಯಾವ್ದಾದ್ರು ತೀರ್ಥಯಾತ್ರೆ ಮಾಡುವುದು ಅಷ್ಟು ಸುಲಭ ಇಲ್ಲ. ಈಗ ಕುಂಭಮೇಳ ಹೋಗಿ ಬರೋದು ಅಷ್ಟು ಸುಲಭ ಇದೆಯಾ? ಅಲ್ವಾ? ಅಲ್ಲಿ ಹೋಗಿ ಅದ್ರ ಪುಣ್ಯ ಕಟ್ಕೊಂಡು ಹೋಗಿ ಬರ್ತೀರಿ. ಹೌದು, ಏನೇನೋ ಹೆಂಗೋ ಹೋಗಿ ಬಂದ್ರಿ, ದುಡ್ಡಿತ್ತು, ರಿಸರ್ವೇಶನ್ಸ್ ಇತ್ತು, ಎಲ್ಲ ಇತ್ತು, ಹೋಗಿ ಬಂದ್ರಿ. ಹೌದು, ನೀವು ಪಾಪ ಕಳ್ಕೊಂಡ್ ಬಂದ್ರು ಪುಣ್ಯ ಏನು ಕಟ್ಕೊಂಡ್ ಬಂದ್ರೆ ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು? ಏನ್ ಗ್ಯಾರಂಟಿ? ಮನುಷ್ಯ ಇವತ್ತು ನಮ್ಮ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಗಮನಿಸಿದ್ರೆ ಹೋಗಿ ಪಾಪ ಕಳ್ಕೊಂಡು ಬರೋದಕ್ಕಿಂತ ಕಟ್ಟಿಕೊಂಡು ಬರೋದೇ ಜಾಸ್ತಿ. ಹೌದೇ ಹೇಳಿ? ಗಮನಿಸಿ, ಅಲ್ಲಿ ಹೋದಾಗ ನಾವು ಎಷ್ಟು ಕ್ರಿಟಿಸೈಸ್ ಮಾಡ್ತೀವಿ. ಅಲ್ಲಿ ಜಾಗ ಸರಿ ಇಲ್ಲ, ನಮ್ಗೆ ಉಳ್ಕೊಳಕ್ ಅದಕ್ಕೆ ಇಲ್ಲ, ಅಲ್ಲಿ ರೂಮ್ ಸರಿ ಇರ್ಲಿಲ್ಲ, ನಮಗೆ ಅಲ್ಲಿ ವ್ಯವಸ್ಥೆ ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಬರೀ ಅದರಲ್ಲೇ ಇದ್ದು ವಾಪಸ್ ಬರ್ತೀವಿ. ಬರೀ ಕಂಪ್ಲೇಂಟ್ ಅಲ್ಲೇ ನಮ್ಮ ತೀರ್ಥಯಾತ್ರೆ ಮುಗಿತದೆ. ಹಾಗಿರುವಾಗ ಆ ಮತ್ತೆ ಹೋಗುವಾಗ ಅಲ್ಲಿ ಎಷ್ಟೋ ಜನರನ್ನು ಬೈದಿರ್ತೀವಿ, ಟ್ರಾವೆಲ್ಸ್ನವ್ನು ಬೈದಿರ್ತೀವಿ, ಊಟದವನ್ ಬೈದಿರ್ತೀವಿ, ಅಲ್ಲಿ ಹೋಟೆಲ್ ರೂಮ್ನವನು ಎಷ್ಟೋ ಬೈಕೊಂಡ್ ಎಷ್ಟು ಶ್ರಮವಹಿಸಿ ನಾವು ತೀರ್ಥಯಾತ್ರೆ ಮುಗಿಸಿ ಬಂದರೂ ಗೊತ್ತಿಲ್ಲ, ಪಾಪ ಕಳೆದು ಹೋಯ್ತೋ ಗೊತ್ತಿಲ್ಲ. ಆದ್ರೆ ಕಟ್ಕೊಂಡು ಬರೋ ಸಾಧ್ಯತೆ ಹೆಚ್ಚಿರ್ತದೆ. ಆದ್ರೆ ಧ್ಯಾನ ಸ್ಥಿತಿಯಲ್ಲಿ ಹಂಗಲ್ಲ. ಇಲ್ಲಿ ₹1 ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಶ್ರಮ ವಹಿಸ್ಬೇಕಾಗಿಲ್ಲ, ಎಲ್ಲೋ ಹೊರಗಡೆ ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ಹೊರಗಡೆ ಹೋದಾಗ ಗೊತ್ತಿಲ್ಲ, ನೋಡಿ ಮೊನ್ನೆ ಏನೆಲ್ಲ ಅನಾಹುತಗಳಾಯ್ತು. ಹಾಗೆ ಜೀವದ ಮೇಲೂ ಗ್ಯಾರಂಟಿ ಇಲ್ಲ, ಹೋಗುವಾಗ ಗ್ಯಾರಂಟಿ ಇಲ್ಲ, ಬರುವಾಗ ಗ್ಯಾರಂಟಿ ಇಲ್ಲ, ಊಟ ಸರಿ ಇರಲ್ಲ, ವ್ಯವಸ್ಥೆ ಇರಲ್ಲ. ಇಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಆರಾಮ್ಸೆ ಆರಾಮ್ಸೆ ನಿಮ್ಮ ಮನೆಯಲ್ಲಿ ನಿಮ್ಮ ಕಂಫರ್ಟೇಬಲ್ ಝೋನ್ ಅಲ್ಲಿ ಕೂತ್ಕೊಂಡು ಏನು ಶ್ರಮ ವಹಿಸ್ಬೇಕಾಗಿಲ್ಲ, ಆರಾಮ್ಸೆ ಕೂತ್ಕೊಂಡು ಆ ಶ್ವಾಸದ ಮೇಲೆ. ಆಮೇಲೆ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ಬೇಕಾಗಿಲ್ಲ. ಸಂಸಾರದಲ್ಲಿ ಹೆಂಡತಿ ಮಕ್ಕಳು, ಸಂಸಾರ, ಗಂಡ, ಕೆಲಸ ಎಲ್ಲವನ್ನೂ ನಿಭಾಯಿಸಿ ನಿಮ್ಮ ಏನು ಸಂಸಾರದಲ್ಲಿ ಏನೇನೋ ಜವಾಬ್ದಾರಿಗಳಿದ್ದಾವೆ ಎಲ್ಲವನ್ನೂ ನಿಭಾಯಿಸಿ ಕೊನೆಗೆ ಮನುಷ್ಯ ರಾತ್ರಿ ನಿದ್ದೆ ಮಾಡ್ಲೇಬೇಕಲ್ಲ. ಪ್ರತಿಯೊಬ್ಬರು ಮಲಗ್ತಾರೆ, ಅವ್ರು ಎಂತ ಬಿಸಿ ಪರ್ಸನ್ ಆದ್ರೂ ರಾತ್ರಿ ನಿದ್ದೆ ಮಾಡ್ತಾರೆ. ಯಾರು ಮಾಡಲ್ಲ? ಆ ನಿದ್ದೆ ಮಾಡುವ ಸಮಯದಲ್ಲಿ ಧ್ಯಾನ ಮಾಡಿ. ಅದೇ ಗುಡಾಕೇಶ, ಅಹಂ ಆತ್ಮ ಗುಡಾಕೇಶ ಅಷ್ಟೇ. ಅದರಲ್ಲಿ ಮತ್ತೆ ದೊಡ್ಡ ಏನೋ ಅದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆಯ್ತಾ? ಅದನ್ನ ನಾವು ಒಂದು ಗ್ರಿಪ್ ಸಿಗುವವರೆಗೆ. ಆಮೇಲೆ ಇನ್ನೂ ಒಂದು, ಲೈಫ್ ಲಾಂಗ್ ಗುಡಾಕೇಶ ಮಾಡೋರು ಅವರ ಒಂದು ಸ್ಥಿತಿ ಬೇರೆ. ಆದ್ರೆ ನೀವು ಲೈಫ್ ಲಾಂಗ್ ಎಲ್ಲರೂ ಮಾಡ್ಬೇಕಂತ ಏನಿಲ್ಲ, ಅವರವರ ಏನೋ ಅಭಿರುಚಿ. ಆದ್ರೆ ನೀವು ಲೈಫ್ ಲಾಂಗ್ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ, ಆದ್ರೆ 2 ಮಂಡಲ, 3 ಮಂಡಲ, 4 ಮಂಡಲ ಮಾಡಿದಾಗ ಅವ್ರು ಎಷ್ಟು ಒಂದು ಉನ್ನತ ಸ್ಥಿತಿಗೆ ಹೋಗ್ತಾರೆ ಅಂದ್ರೆ, ಆಮೇಲೆ ಅವ್ರು ಮಾಡದೇ ಇದ್ರು ಕೂಡ ಆ ಒಂದು ಉನ್ನತ ಸ್ಥಿತಿಯಲ್ಲಿ ತಲುಪಿರ್ತಾರೆ. ಆಮೇಲೆ ಒಂದು ಕಾನ್ಸ್ಟೆಂಟ್ ಅಲ್ಲಿ ಹೋದ್ರು ಕೂಡ ಅವ್ರಿಗೆ ಮೋಕ್ಷ ಅನ್ನೋದಕ್ಕೂ ಬಹಳ ದೂರದಲ್ಲಿ ಇರೋಲ್ಲ. ಅವ್ರು ಆಲ್ರೆಡಿ ಆ ಸ್ಥಿತಿಯನ್ನ ತಲುಪಿರ್ತಾರೆ, ಅದನ್ನು ಉಳಿಸ್ಕೊಂಡ್ರೆ ಸಾಕಷ್ಟೇ ಅವ್ರು. ಹಾಗಾಗಿ ಬಹಳ ಬೇಗ ಉನ್ನತ ಸ್ಥಿತಿಯನ್ನ ತಲುಪ್ತಾರೆ, ಕರ್ಮಗಳು ಬಹಳ ಬೇಗ ದಗ್ಧವಾಗ್ತವೆ, ಮಾಯೆಯನ್ನ ಗೆಲ್ತಾರೆ. ಆಯ್ತಾ? ಹಂಗಾಗಿ ಇದೊಂದು ಅತ್ಯಂತ ಸುವರ್ಣಾವಕಾಶ. ಎಲ್ಲದಕ್ಕಿಂತ ಹೆಚ್ಚಾಗಿ ಉಡುಪಿಯಲ್ಲಿ ಮಹಾ ಧ್ಯಾನ ಯಜ್ಞ ಇದೆ. ಯಾರು ಅಲ್ಲಿ ಭಾಗವಹಿಸ್ತಾರೆ ಅವರೇ ಧನ್ಯರು. ಆಯ್ತಾ? ಹಂಗಾಗಿ ಇಲ್ಲಿ ಈಗಿಂದಲೇ ಪ್ರಾಕ್ಟೀಸ್ ಮಾಡಿ, ಈಗಿಂದಲೇ ಕೂರೋದನ್ನ ಪ್ರಾಕ್ಟೀಸ್ ಮಾಡಿ. ಅಲ್ಲಿ 3 ದಿವಸ ಕೂರ್ಬೇಕು. ಆಯ್ತಾ? ಹಗಲು ರಾತ್ರಿ ನಿರಂತರವಾಗಿ. ಹೆಂಗಿದ್ರೆ ಇಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡಿರ್ತೀವಿ, ಅದನ್ನ ಹಂಗೆ ಹಗಲು ಕೂಡ ಕಂಟಿನ್ಯೂ ಮಾಡೋದಷ್ಟೇ. ಆಯ್ತಾ? ಆ, ಆಮೇಲೆ ಸಾಮಾನ್ಯವಾಗಿ ರಾತ್ರಿ ನಿಮಗೆ ಕಳೆದದ್ದು ಗೊತ್ತಾಗಲ್ಲ. ಯಾಕೆಂದ್ರೆ ಅಲ್ಲಿ ಕಂಟಿನ್ಯೂಸ್ ಧ್ಯಾನ ಇರೋದ್ರಿಂದ ನೀವು ಯೋಗ ನಿದ್ರೆಗೆ ಜಾಸ್ತಿ ಸಮಯದಲ್ಲಿ ಯೋಗ ನಿದ್ರೆಯಲ್ಲೇ ಕಳೆದು ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕೂಡ ರಾತ್ರಿ ರಾತ್ರಿ ಆಗಿದ್ದು ಅಂದ್ರೆ ಆಮೇಲೆ ಅಲ್ಲಿ ಬೆಳಗ್ಗೆವರೆಗೂ ಎಷ್ಟೋ ಜನರಿಗೆ ಅವೇರ್ನೆಸ್ ಇರಲ್ಲ. ಹಂಗಾಗಿ 3 ದಿನ ರಾತ್ರಿ ಗೊತ್ತೇ ಆಗದೆ ಹಾಗೆ ಕಳೆದು ಹೋಗ್ತದೆ. ಮಧ್ಯೆ ನೀವು ಆದಷ್ಟು ಯೋಗ ನಿದ್ರೆಗೆ ಜಾಸ್ತಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಯೋಗ ನಿದ್ರೆಯಲ್ಲಿ ಜಾಸ್ತಿ ಸಮಯ ಕಳೀತಾ ಇರ್ತೀವಿ. ಹಂಗಾಗಿ ಹೇಗಪ್ಪ 3 ದಿನ ಕಳೆಯೋದು ಹಾಗೆಲ್ಲ ಇದು ಮಾಡ್ಬೋದು. 3 ದಿನವನ್ನ ಎಲ್ಲರೂ ಮಾಡ್ಬೋದು. 3 ದಿನ ಮಾಡೋದು ಯಾರಿಗೂ ಕಷ್ಟ ಆಗೋಲ್ಲ. 3 ದಿನಕ್ಕಿಂತ ಜಾಸ್ತಿ ಕಂಟಿನ್ಯೂ ಮಾಡ್ಬೇಕಂದ್ರೆ ಸ್ವಲ್ಪ ಚಾಲೆಂಜೇಬಲ್ ಇದೆ.
ಅಂದ್ರೆ ಮನಸ್ಸು ಬಹಳ ಗಟ್ಟಿ ಇರಬೇಕು ಅವಾಗ. 3 ದಿನವನ್ನ ಮೀರಿ ನಾವು ಮಾಡ್ತೀವಿ ಅಂದ್ರೆ ಮನಸ್ಸು ಸ್ವಲ್ಪ ಗಟ್ಟಿ ಇರಬೇಕಾಗ್ತದೆ. ಸೊ ನಾವೆಲ್ಲ 7 ಡೇಸ್ ಕೂತಿದ್ವಿ, ಆಯ್ತಾ, ಹಗಲು ರಾತ್ರಿ ನಿರಂತರವಾಗಿ 7 ದಿನಗಳ ಕಾಲ ಹಗಲು ರಾತ್ರಿ. ಆ 3 ದಿನ ಆದ್ಮೇಲೆ ಹೆಂಗಿರ್ತದೆ ಅಂದ್ರೆ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಬಿಟ್ರೆ ಹೆಂಗಿರ್ತದೋ ಹಾಗಿರುತ್ತೆ. ಆದ್ರೆ ಮನಸ್ಸು ಗಟ್ಟಿ ಇರಬೇಕು. ಸಾಧನೆ ಸಾಧನೆ ಅಂದ್ರೇನೆ ಹಾಗೆ, ಸಾಧಿಸ್ಬೇಕು ಅಂತ ಕುಂತ್ರೆ ಆ ಆವಾಗ ಎಲ್ಲರಿಗೂ ಸಾಧ್ಯ ಇದೆ. ಹಾಗಾಗಿ ದೇಹವೂ ಸ್ಪಂದಿಸುತ್ತೆ. ಮಾನಸಿಕವಾಗಿ ನಾವು ಸಿದ್ಧರಿದ್ರೆ ಎಲ್ಲವೂ ಸಾಧ್ಯ ಇದೆ. ಸೊ ಉಡುಪಿ ಎನ್ನುವುದು ಬಹಳ ಪುಣ್ಯಕ್ಷೇತ್ರ, ಎಷ್ಟೋ ಮಹಾತ್ಮರ ವೃಂದಾವನಗಳಿರುವಂತಹ ಕ್ಷೇತ್ರ. ಆ ಕೇವಲ ಕೃಷ್ಣನ ಬಗ್ಗೆ ಮಾತ್ರ ಗೊತ್ತಿದೆ ನಿಮ್ಗೆ. ಕೃಷ್ಣನ ಸಂಸ್ಥಾಪನೆ ಆಗುವುದಕ್ಕಿಂತ ಮುಂಚೆಯೇ ಅಲ್ಲಿ ಅನಂತೇಶ್ವರ ಅಂತ ಹೇಳಿ ಪರಶುರಾಮ ದೇವರಿಂದ ಸ್ಥಾಪಿಸಲ್ಪಟ್ಟಂತಹ ಅನಂತೇಶ್ವರ, ಸಾಕ್ಷಾತ್ ಶಿವನೇ ನೆಲೆಸಿದಂತಹ ಚಂದ್ರಮೌಳೇಶ್ವರ, ಇಬ್ಬರು ಎಲ್ಲಾ ಮೂರು ಕೂಡ ತ್ರಿಕೋನಾಕಾರದಲ್ಲಿ ಒಂದೇ ಜಾಗದಲ್ಲಿ ಸನ್ನಿಹಿತರಾಗಿದ್ದಾರೆ. ಅದೇ ಜಾಗದಲ್ಲಿ ಕೃಷ್ಣನ ದೇವಸ್ಥಾನದಲ್ಲಿಯೇ ನಮ್ಮ ಧ್ಯಾನ ಯಜ್ಞ ಇರೋದು. ಇನ್ನೆಲ್ಲ ಹೊರಗಡೆ ಇಲ್ಲಿ ಅಡ್ರೆಸ್ ಹುಡ್ಕೊಂಡು ಎಲ್ಲೋ ಅಲ್ಲ, ಸೀದಾ ನೀವು ಟ್ರೈನ್ ಇಳಿದವರು ಬಸ್ ಇಳಿದವರು ಸೀದಾ ಕೃಷ್ಣನ ದೇವಸ್ಥಾನಕ್ಕೆ ಬಂದ್ರೆ ಆಯ್ತು, ಅದೇ ಅಡ್ರೆಸ್. ಆಯ್ತಾ. ಆ ಹಾಗಾಗಿ ಅದೊಂದು ಅತ್ಯಂತ ಸುವರ್ಣ ಅವಕಾಶ. ಅದು ಅದು ಎಷ್ಟು ಪುಣ್ಯ ಸಿಗ್ತದೆ, ಅದೆಷ್ಟು ಪಾಪ ದಗ್ಧ ಆಗ್ತದೆ, ಅದು ಎಷ್ಟು ಉನ್ನತ ಸ್ಥಿತಿಗೆ ಹೋಗ್ತಾರೆ. ಆಯ್ತಾ. 1,000 ಧ್ಯಾನಿಗಳಿಗೆ ಮಾತ್ರ ಅವಕಾಶ ಇದೆ. ಸೊ ಎಲ್ಲರೂ ಭಾಗವಹಿಸಿ. ಇವಾಗೇ ಯೋಚನೆ ಮಾಡಬೇಡಿ, ನಾವು ನಮ್ಮ ಮನೆಯಲ್ಲಿ ಕಳಿಸಲ್ಲ, ನಂದಿನ್ನೂ ಧ್ಯಾನ ಈಗ ಬಂದಿದ್ದೀನಿ, ನಂದಿನ್ನೂ ಮಂಡಲ ಆಗಿಲ್ಲ, ನಂದು ಮಕ್ಕಳಿದ್ದಾರೆ, ಬಿಟ್ಟಿರೋಲ್ಲ, ಯಾವ ಕಾರಣವನ್ನು ಹೇಳಬೇಡಿ. ನಾನು ಅಲ್ಲಿ ಅಟೆಂಡ್ ಆಗ್ತೀನಿ. ಅದಕ್ಕೆ ಬೇಕಾದಂತ ವ್ಯವಸ್ಥೆನ ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ. ಆಯ್ತಾ. ಇದನ್ನ ಡಿಸೈಡ್ ಮಾಡಿ ಆಮೇಲೆ ಉಳಿದಿದ್ದು ನೀವು ಮೊದಲು ನೀವೇ ತಯಾರಾಗಿಲ್ಲ ಅಂದ್ರೆ, ನೀವೇ ಡಿಸೈಡ್ ಮಾಡಿಲ್ಲ, ನೀವೇ ದ್ವಂದ್ವದಲ್ಲಿದ್ದೀರಿ ಅಂದ್ರೆ ಮಾಸ್ಟರ್ಸ್ ಹೆಂಗೆ ಹೆಲ್ಪ್ ಮಾಡ್ತಾರೆ? ಯಾಕೆ ಹೆಲ್ಪ್ ಮಾಡ್ತಾರೆ ಅಲ್ವಾ? ಹಾಗಾಗಿ ಫಸ್ಟ್ ನೀವು ತಯಾರಾಗಿ ಎಲ್ಲರೂ ಧೈರ್ಯದಿಂದ ನುಗ್ಗಿ. ಎಲ್ಲರೂ ಬರ್ತಾರೆ, ಎಲ್ಲಾ ಮಾಸ್ಟರ್ಸ್ ಇರ್ತಾರೆ, ವಾಲಂಟಿಯರ್ಸ್ ಇರ್ತಾರೆ. ಒಳ್ಳೊಳ್ಳೆ ಒಳ್ಳೊಳ್ಳೆ ಹಣ್ಣು ತರ್ಸೋಣ, ಆಯ್ತಾ. ಯಾರಿಗೂ ನೀವು ಊಟ ತಿಂಡಿ ಕುಕ್ಕುಡು ಫುಡ್ ಇರಲ್ಲ, ಆಯ್ತಾ. ಯಾಕೆಂದ್ರೆ ಯಮ ನಿಯಮಗಳನ್ನು ಪಾಲನೆ ಮಾಡ್ಬೇಕು. ಅಲ್ಲಿ ಹೋಗ್ತಾ ಇರೋದು ನಾವು ಆತ್ಮಕ್ಕೆ ಊಟ ಮಾಡಿಸ್ತೀವಿ, ಆತ್ಮದ ಉನ್ನತಿಗಾಗಿ, ಆತ್ಮ ಸಾಧನೆಗಾಗಿ, ಆಯ್ತಾ. 3 ದಿವಸ ಏನ್ ಕಷ್ಟ ಆಗೋಲ್ಲ, ಬಹಳ ಚೆನ್ನಾಗಿರ್ತದೆ. ಎಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ, ಆಯ್ತಾ. ವೆರಿ ಗುಡ್ ಮಾಸ್ಟರ್ಸ್, ಬಹಳ ಚೆನ್ನಾಗಿರ್ತದೆ. ಎಲ್ಲ ರಿಜಿಸ್ಟ್ರೇಷನ್ ಇವಾಗಲೇ ಮಾಡಿಸಿ. ಈಗಾಗಲೇ 100 ಮಾಸ್ಟರ್ಸ್ ರಿಜಿಸ್ಟ್ರೇಷನ್ ಮಾಡಿದೆ, ಆಯ್ತಾ. ಒಳ್ಳೆ ಇನ್ನೂ ತುಂಬಾ ಸಮಯ ಇದೆ, ಇನ್ನು ಬೇಕಾದಷ್ಟು ಸಮಯ ಇದೆ. ಪ್ರಾಕ್ಟೀಸ್ ಮಾಡಿ ಈಗಿಂದಲೇ. ಈಗಾಗಲೇ ನೀವು ಸಾಧನೆ ಮಾಡಿಲ್ಲದೇ ಇದ್ರೂ ಕೂಡ ಇವಾಗ ಇನ್ ಮುಂದೆ ಆದ್ರೂ ಪ್ರಾಕ್ಟೀಸ್ ಮಾಡಿ, ಮಾಡ್ತಾ ಹೋಗಿ, ಖಂಡಿತ ಒಳ್ಳೇದಾಗ್ತದೆ. ಆಮೇಲೆ ಸಂಪೂರ್ಣ ಫ್ರೀ ಇರ್ತದೆ, ಏನು ಇದರಲ್ಲಿ ಏನು ಫೀಸ್ ಏನು ಇರಲ್ಲ. ಓಕೆ ಸರ್ ನಮಸ್ಕಾರ. ನಾನು ಆಗ್ಲೇ ಮೈಂಡ್ ಸೆಟ್ ಮಾಡ್ಬಿಟ್ಟಿದ್ದೀನಿ ಸರ್. ಇಲ್ಲಿ 1 ವರ್ಷ ಒದಾಡೋದ್ರ ಬದಲು 3 ದಿನ ಮಾಡ್ಬಿಟ್ಟದ ಅಂತ. 1 ವರ್ಷ ಇಲ್ಲಿ ಮಾಡೋದ್ರ ಬದಲು 3 ದಿನ ಮಾಡ್ಬಿಟ್ರೆ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿದಿರಲ್ಲ, 3 ದಿನ ಮಾಡ್ಬಿಡೋದು ಅಂತ ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸರ್. ಅಲ್ಲ ಹಂಗಂತ ಇಲ್ಲಿ ಮಾಡದೇ ಇರ್ಬೇಡಿ, ಮತ್ತೆ ಅಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲಿ ಮಾಡ್ತೀನಿ, ಆದ್ರೂನು ಹೇಳಿದ್ರಲ್ಲ 1 ವರ್ಷದ ಪುಣ್ಯ ಸಿಗುತ್ತೆ ಅಂದ್ರೆ 1 ವರ್ಷ ಮಾಡಿದಷ್ಟು ಅದು ಅಂದ್ರೆ ರಿಸಲ್ಟ್ ಸಿಗುತ್ತೆ ಅದರಲ್ಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಆಗ್ಲೇ ಡಿಸೈಡ್ ಮಾಡ್ಬಿಟ್ಟೆ 3 ದಿನ ಮಾಡೋದು ಏನ್ ದೊಡ್ಡದಲ್ಲ ಅಂತ ಹೇಳಿ. ನೀವು ಯೋಚನೆ ಮಾಡಿ, ಅಲ್ಲಿ ಬರೋರು ಯಾರು ಸಾಮಾನ್ಯದರಲ್ಲ, ಎಲ್ಲ ಗುಡಾಕೇಶ ಮಾಡಿದವರು ಮಾಸ್ಟರ್ಸ್ ಇರ್ತಾರೆ. ಎಲ್ಲ 4 ಗುಡಾಕೇಶ ಲೈವ್ ಇರುತ್ತಲ್ಲ, ಅದು ಇನ್ನೂ ಒಂಥರ ಎಷ್ಟು ಇದು. ಇಲ್ಲಿ ನಾವು ಆನ್ಲೈನ್ ಅಲ್ಲಿ ಮಾಡ್ತೀವಿ, ಒಂದ್ಸಾರಿ ಲೈವ್ ಮಾಡೋದು ಅವಕಾಶ ಸಿಗುತ್ತಲ್ಲ ಸರ್, ಅಲ್ವಾ? ಎಲ್ಲಾರು ಎಲ್ಲಾರು ಒಟ್ಟಿಗೆ ಮಾಡೋದು, ಎಲ್ಲಾರು ಫಿಸಿಕಲಿ ಮಾಡೋದು, ಅಷ್ಟು ಖುಷಿ ಆಯ್ತು ಸರ್ ಕೇಳಿ. ಹೋಗ್ಲೇಬೇಕು ಅಂತ ಅನಿಸ್ತಾ ಇದೆ ಸರ್. ಅಷ್ಟೇ, ಎಲ್ಲರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ. ಆಮೇಲೆ ಫಿಕ್ಸ್ ಆಗಿ ಮಾನಸಿಕವಾಗಿ ಫಿಕ್ಸ್. ಅವಾಗ ಏನು SLC ಅದನ್ನ ಅದಕ್ಕಾಗಿ ಏಪ್ರಿಲ್ ಟೈಮಲ್ಲಿ ಇಟ್ಟಿರೋದು. SLC PUC ಎಲ್ಲ ಎಕ್ಸಾಮ್ಸ್ ಮುಗಿದಿರ್ತದೆ, ಮಕ್ಕಳಿಗೆ ಎಲ್ಲ ರಜೆ ಇರುತ್ತೆ ಸ್ಕೂಲು. ಹಾಗಾಗಿ ಸಮಸ್ಯೆ ಆಗೋಲ್ಲ ಆದಷ್ಟು. ವಿದ್ಯಾ ಮಾಸ್ಟರ್ ಮಾತಾಡಿ ಸರ್. ಥಾಟ್ಲೆಸ್ ಮೆಡಿಟೇಷನ್ ಅಂದ್ರೆ ಅದು, ಅದಕ್ಕೊಂದೆರಡು ಲೈನ್ ಹೇಳಿ ಸರ್. ಆಲೋಚನಾ ರಹಿತ ಸ್ಥಿತಿನ ಆಲೋಚನೆ ಏನಿಲ್ಲ, ಹೇಳಿ ಸರ್ ಒಂದೆರಡು ಲೈನ್. ಆಲೋಚನಾ ರಹಿತ ಸ್ಥಿತಿ ಅಂದ್ರೆ ನಿಮ್ಮ ಚಿತ್ತ ಅಂತ ಹೇಳ್ತೇವೆ. ಮನಸ್ಸಿನಲ್ಲಿ ಒಟ್ಟು 10 ಭಾಗಗಳಿರ್ತದೆ, ಅದರಲ್ಲಿ ಚಿತ್ತ ಅಂತ ಒಂದು ಭಾಗ ಇರ್ತದೆ. ಚಿತ್ತ ಅಂದ್ರೆ ಸ್ಟೋರೇಜ್. ನಾವು ಏನೆಲ್ಲ ಥಾಟ್ಸ್ ತಲೆಯಲ್ಲಿ ಬರ್ತಾ ಇರ್ತದೆ, ಯೋಚನೆಗಳು, ಆಲೋಚನೆಗಳು, ಅದೆಲ್ಲ ಹೋಗಿ ಅಲ್ಲಿ ಸ್ಟೋರ್ ಆಗಿರ್ತದೆ ಚಿತ್ತದಲ್ಲಿ, ಆಯ್ತಾ. ಅದೇನಾಗ್ತದೆ,
ನಾವು ಧ್ಯಾನಕ್ಕೆ ಕೂತ ಕೂಡಲೇ ಆ ಚಿತ್ತ ಶುದ್ಧಿ ಆಗ್ಲಿಕ್ಕೆ ಶುರು ಆಗ್ತದೆ. ಶುದ್ಧಿ ಆಗೋದು ಅಂದ್ರೆ ಕ್ಲೀನಿಂಗ್, ಅದೊಂಥರ ಡಸ್ಟ್ಬಿನ್ ಇದ್ದಾಗ. ಆ ಅಲ್ಲೆಲ್ಲ ಹೋಗಿ ಅದು ಒಳ್ಳೇದು ಕೆಟ್ಟದ್ದು ಏನೋ ಗೊತ್ತಿಲ್ಲ, ಎಲ್ಲ ಹೋಗಿ ಅದರಲ್ಲಿ ಬಿದ್ದಿರ್ತದೆ ಚಿತ್ತದಲ್ಲಿ. ಅವಾಗ ಅದೇನಾಗ್ತದೆ, ನೀವು ಧ್ಯಾನಕ್ಕೆ ಕೂತು ಶ್ವಾಸದ ಮೇಲೆ ಗಮನ ವಹಿಸಿದ ಕೂಡಲೇ ಅದು ಕ್ಲೀನ್ ಆಗ್ಲಿಕ್ಕೆ ಶುರು ಆಗ್ತದೆ ಚಿತ್ತ. ಅಂದ್ರೆ ಅಲ್ಲಿರುವ ಆಲೋಚನೆಗಳು ಆದ್ರೆ ಕ್ಲೀನ್ ಆಗುವಾಗ ನಿಮ್ಮ ಕಣ್ಣು ಮುಂದೆ ಅದು ಪಾಸ್ ಆಗ್ತದೆ. ಅದೇ ಆಲೋಚನೆಗಳು ಬರ್ತದೆ, ಆಲೋಚನೆಗಳು ಬರ್ತಾ ಇರೋದಲ್ಲ, ಅದು ಕ್ಲೀನ್ ಆಗ್ತಾ ಇದೆ ಅಂತ ಅರ್ಥ. ನೀವು ಸ್ಟಾರ್ಟಿಂಗ್ ಅಲ್ಲಿ ಧ್ಯಾನ ಮಾಡೋರು ನೋಡಿ, ಕೂತ ಕೂಡಲೇ ಅವರಿಗೆ ಬರೋದೇ ಆಲೋಚನೆಗಳು. ನಮಗೆ ಗಮನ ಹರಿಸ್ಲಿಕ್ಕೆ ಆಗೋಲ್ಲ, ಶ್ವಾಸದ ಮೇಲೆ ಗಮನ ಇಡ್ಲಿಕ್ಕೆ ಆಗೋಲ್ಲ, ಇಟ್ಟು ಕೂಡಲೇ ಏನೇನೋ ಆಲೋಚನೆಗಳು ಬರ್ತವೆ. ಏನೇನೋ ಆಲೋಚನೆ ಎಲ್ಲ ಮರೆತೇ ಹೋಗಿರ್ತಾರೆ, ಅವೆಲ್ಲ ವಾಪಸ್ ಬರ್ತಾವೆ. ಎಷ್ಟೋ ವರ್ಷದ ಹಿಂದಿನ ಕಥೆಗಳು, ಎಷ್ಟೋ ವರ್ಷ ಹಿಂದೆ ನಡೆದ ಘಟನೆಗಳು, ಇವತ್ತಿನ ಸ್ಥಿತಿಗೂ ಅದಕ್ಕೂ ಸಂಬಂಧನೇ ಇರೋಲ್ಲ ಅಂತವೆಲ್ಲ ಇವತ್ತು ನಮ್ಮ ಕಣ್ಣು ಮುಂದೆ ಪಾಸ್ ಆಗ್ತವೆ. ಅದರ ಅರ್ಥ ಅದು ನಮ್ಮ ಚಿತ್ತದಲ್ಲಿ ಕೂತಿದೆ. 30 ಸೆಕೆಂಡ್ ಒಂದು ವಿಷಯದ ಮೇಲೆ ನೀವು ಗಮನ ಇಟ್ರಿ ಅಂತಂದ್ರೆ ಅದು ಚಿತ್ತದಲ್ಲಿ ಹೋಗಿ ಸ್ಟೋರ್ ಆಗ್ತದೆ. ಒಂದೇ ವಿಷಯದ ಬಗ್ಗೆ ನೀವು 30 ಸೆಕೆಂಡ್ ಗಮನ ಇಟ್ರಿ ಅಂದ್ರೆ ಆಲೋಚನೆ ಅದು ಹೋಗಿ ಸ್ಟೋರ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಹಿಂದೆ ಮುಂದೆ ಯಾವುದನ್ನು ಇವತ್ತಿನ ಪ್ರೆಸೆಂಟ್ ಅಲ್ಲಿ ಜೀವಿಸಬೇಕು, ಜಾಸ್ತಿ ಆಲೋಚನೆ ಮಾಡಬಾರ್ದು, ಶುದ್ಧ ಇಟ್ಕೊಳ್ಬೇಕು. ಹಾಗೆ ಆಲೋಚನೆಗಳು ಅಷ್ಟು ಬರಲ್ಲ ಸರ್. ಮತ್ತೆ ಅದು ನಾವು ನೀವು ಶ್ವಾಸದ ಮೇಲೆ ಇದು ಕೊಡಿ ಅಂತ ಹೇಳ್ತೀರಲ್ಲ, ನಾವು ಅವೇರ್ನೆಸ್ ಇದ್ದಾಗ ನಮ್ಗೆ ಅದಿರುತ್ತೆ ಶ್ವಾಸದ ಮೇಲೆ ನಿಗಾ. ಅದು ಯೋಗ ನಿದ್ದೆ ಮಾಡಿದಾಗ ಅದು ನಿಗಾ ಇರೋದಿಲ್ಲ ಅಲ್ವಾ, ಪರವಾಗಿಲ್ವಾ ಅದು? ನಮ್ಗೆ ಗೊತ್ತಾಗಲ್ಲ ಅದು. ಅದೇ ಮೇಡಮ್, ಅದೇ ಈಗ ನೀವು ಏನ್ ಮಾಡ್ತೀರಿ, ನೀವು ಕುತ್ಕೊಂಡಿರ್ತೀರಿ ಆಯ್ತಾ, ನಾವು ಕೂತಿದೀವಲ್ಲ ಈಗ, ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡುವಾಗ ನಮ್ದು ಫಿಸಿಕಲ್ ಬಾಡಿ ಧ್ಯಾನಕ್ಕೆ ಕೂತಿರ್ತದೆ, ನಮ್ದು ಎಥರಿಕ್ ಬಾಡಿನೂ ಧ್ಯಾನದಲ್ಲಿ ಇರ್ತದೆ, ಹಾಸ್ಟೆಲ್ ಬಾಡಿನೂ ಧ್ಯಾನದಲ್ಲಿ ಇರ್ತದೆ ಆಯ್ತಾ. ಕೊನೆಗೆ ನಮ್ಮ ಎಲ್ಲಾ 7 ಶರೀರಗಳು, ಎಲ್ಲ ಚಕ್ರ ಎಲ್ಲ ಧ್ಯಾನ ಸ್ಥಿತಿಯಲ್ಲಿ ಇರ್ತದೆ. ಆದ್ರೆ ನಮ್ಮ ಮನಸ್ಸು ಮಾತ್ರ ಅವೇರ್ನೆಸ್ ಕಳ್ಕೊಳ್ಳೋದು ಯಾವುದು, ಮನಸ್ಸು, ಆತ್ಮ ಅಲ್ಲ ಆಯ್ತಾ. ನಮ್ಮ ಮನಸ್ಸು ಅದು ಅವೇರ್ನೆಸ್ ಕಳ್ಕೊಳ್ತದೆ. ಅಂದ್ರೆ ಅದು ಫುಲ್ ಡೀಪ್ ಆಗಿ ಹೋದಾಗ ಅದು ತನ್ನ ಕಂಟ್ರೋಲ್ ಕಳ್ಕೊಳ್ತದೆ. ಆಗ ನಿಮಗೆ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು ಗಮನ ಇರಲ್ಲ. ಆದ್ರೆ ಆತ್ಮ ಸ್ಥಿತಿಯಲ್ಲಿ, ನಮ್ಮ ದೇಹ ಸ್ಥಿತಿಯಲ್ಲಿ ನಿರಂತರವಾಗಿ ನಿಮ್ಮ ಫಿಸಿಕಲ್ ಬಾಡಿ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ. ಆದ್ರೆ ನಮ್ಮ ಹಾಸ್ಟೆಲ್ ಬಾಡಿ, ಎಥರಿಕ್ ಬಾಡಿ ಎಲ್ಲದರಲ್ಲೂ ಧ್ಯಾನ ನಡೀತಾ ಇರ್ತದೆ. ಎನರ್ಜಿ ಅನ್ನೋದು ನೀವು ಬೇಕಾದ್ರೆ ಯೋಗ ನಿದ್ರೆ ಆದ್ಮೇಲೆ, ಎಚ್ಚರ ಆದ್ಮೇಲೆ ನೋಡಿ, ಎನರ್ಜಿ ಬಂದಿರ್ತದೆ, ಫೀಲ್ ಆಗ್ತದೆ ಇಲ್ಲಿ. ಏನೋ ಫ್ರೆಶ್ನೆಸ್ ಅಂತ, ಹೌದು. ಏನೋ ಹೆವಿ ಇಷ್ಟು ದಿನ ಎನರ್ಜಿ. ಮಾಡ್ತಾ ಇದ್ದೀನಿ, ಏನು ಗೊತ್ತಾಗ್ತಾನೆ ಇಲ್ಲ ಸರ್. ಇಲ್ಲಿ ನನ್ಗೆ ನಾಳೆಗೆ 30 ಡೇಸ್, 7ನೇ ತಾರೀಕಿಗೆ 30 ಡೇಸ್ ಆಗುತ್ತೆ. ಸರಿ, ನಾನು ಬರ್ತೀನಿ ಸರ್ ಇದಕ್ಕೆ 3 ಡೇಸ್ ವೆರಿ ಗುಡ್. ಆಮೇಲೆ ಹೇಳ್ತಿದ್ರಲ್ಲ, ನಾನು ಬರ್ತೀನಿ. ವೆರಿ ಗುಡ್. ನೀವು 30 ಡೇಸ್ ಮಾಡಿದಿರಿ ಅಂದ್ರೆ ಹಾಗೆ ಕಂಟಿನ್ಯೂ ಮಾಡಿ. ಮಾಡ್ತೀನಿ ಸರ್. ಆನಂದ ಬ್ರಹ್ಮ ನಗಬೇಕು ನೀವು ಫುಲ್ಲು. ಹೌದು. ತಲುಪಬೇಕು. ಓಕೆ ಮೇಡಮ್. ಅವಾಗ ಒಳ್ಳೆ ದಾರಿ ಸಿಕ್ಕಿದೆ, ಇದ್ರಲ್ಲಾದ್ರೂ ಇದ್ ಮಾಡೋಣ ಅಂತ. ಮೋಕ್ಷ ಇಲ್ಲಿ 100% ಮೋಕ್ಷ ಗ್ಯಾರಂಟಿ ಇದೆ ಎಲ್ಲರಿಗೂ. ಬಹಳ ಬೇಗ, ಶೀಘ್ರವಾಗಿ ನೀವಲ್ಲಿ 10 ವರ್ಷ ಮಾಡ್ತಾ ಬರೋದ್ರಿಂದ PhD ಇದೆ ಆಯ್ತಾ. ಬೇಗ ಬೇಗ ಮೋಕ್ಷ ಸಾಧನೆ, ಕರ್ಮ ದಗ್ಧವಾಗ್ತದೆ. ಇವತ್ತು ಸುಮಾರು ಒಂದು 50 ಮಾಸ್ಟರ್ಸ್ ಬರೀ ಯೂಟ್ಯೂಬಲ್ಲೇ ಇದ್ದಾರೆ. ಯಾಕೆ ಜೂಮಿಗೆ ಬಂದಿಲ್ಲ ಗೊತ್ತಿಲ್ಲ. ಅವ್ರು ಜೂಮಲ್ಲೇ 94 ಆಗಿದಾರಲ್ಲ, ಹಂಗಾಗಿ. ಅದು ಒಂದ್ ಸ್ವಲ್ಪ ಮೆಡಿಟೇಷನ್ ಅದು ಒಂದು ಟೈಮ್ ನಲ್ಲಿ ಒಂದ್ ಸ್ವಲ್ಪ ಬೆನ್ನು ಸ್ವಲ್ಪ ಬರುತ್ತೆ, ಆಮೇಲೆ ಎಕ್ಸರ್ಸೈಸ್ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹಂಗೆ ರಿಲೀಸ್ ಆಗ್ತಾ ಇದೆ, ಹಾಗೆ ಆಗ್ತಾ ಇದೆ. ಕಾಯನೋಪಾಸನ ಅಂತ ಕರೀತಾರೆ. ಅದು ನಾಡಿಮಂಡಲ ಶುದ್ಧೀಕರಣ ಆಗ್ತಾ ಇರ್ತದೆ. ಅವಾಗ ಕ್ಲೆನ್ಸಿಂಗ್ ಆಗುವಾಗ ನಮ್ದು ಎಳೆತ, ಸೆಳೆತ, ನೋವು ಆಯ್ತಾ ಮೇಡಮ್. ಅದೆಲ್ಲ ಸಹಜ ಪ್ರಕ್ರಿಯೆ. ಅದು ಮೊದಲನೇ ಮಂಡಲದಲ್ಲಿ ಅದು ಸಾಧ್ಯ ಆ ಥರ ಇರ್ತದೆ. ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಓಕೆ ಮಾಸ್ಟರ್ಸ್, ಎಲ್ಲರೂ ಇದನ್ನ ರೆಡಿ ಮಾಡ್ಕೊಳ್ರಿ. ವಾಟರ್ ನಂದು ಜಗ್ ಇಟ್ಕೊಂಡಿದ್ದೀನಿ ಸರ್, ಒಳಗಡೆ ಕಾಪರ್ ಇದೆ, ಆಚೆ ಕಡೆ ಸ್ಟೀಲ್ ಇದೆ. ಓಕೆ ಅಲ್ವಾ? ಸಾಧ್ಯವಾದಷ್ಟು ಅದೇ ಕಾಪರ್ ಇಟ್ಕೊಳ್ಳಿ. ಎಲ್ಲರೂ ಪಿರಮಿಡ್ ವಾಟರ್ ಅನ್ನ ಯೂಸ್ ಮಾಡಿ. ಕಾಪರ್ ಇದೆ ಒಳಗಡೆ, ಜಗ್ಗಲ್ಲಿ ಒಳಗಡೆ ಕಾಪರ್ ಇದೆ, ಔಟ್ ಸೈಡ್ ಸ್ಟೀಲ್ ಇದೆ. ಓಕೆ ನಮಸ್ಕಾರ. ಆಮೇಲೆ ಅದೇ ಪಿರಮಿಡ್ ಕಾಪರ್ ಪಿರಮಿಡ್ ಅನ್ನ ತಗೊಂಡು ಎಲ್ಲರೂ ಕಾಪರ್ ಪಿರಮಿಡ್ ತಗೋಬೇಕು ಸರ್. ನಾನು ಕಾಪರ್ ಪಿರಮಿಡ್ ತಗೋಬೇಕು. ಅದು ಲಿಂಕ್ ಕಳಿಸ್ತೀನಿ ಅಂದ್ರಿ. ಹೌದಲ್ಲ, ನಿಮಗೂ ಬೇಕಾ? ಆಯ್ತು ಸರ್, ನಿಮ್ದು ನಂಬರ್ ಹಾಕ್ಬಿಡಿ. ಯಾರಿಗೆಲ್ಲ ಕಾಪರ್ ಪಿರಮಿಡ್ ಬೇಕು ಉಮೇಶ್ ಸರ್ಗೆ ಇಲ್ಲಿ ಟೆಕ್ಸ್ಟ್ ಅಲ್ಲಿ ಹಾಕ್ಬಿಡಿ. ನಿಮ್ ನಂಬರ್ ಹಾಕಿ ಸರ್.
ಆ, ಉಮೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಕೊರಿಯರ್ ಮಾಡಿ. ಅವ್ರ ನಂಬರ್ ನಾನು ಇದರಲ್ಲಿ ಹಾಕ್ತೀನಿ, ಇಲ್ಲಿ ಇಲ್ಲಂದ್ರೆ ಇದರಲ್ಲಿ. ಗ್ರೂಪ್ ನಲ್ಲಿ. ಇನ್ನೊಬ್ರು ಇದಾರೆ ನಮ್ಮ ಫ್ರೆಂಡ್, ಅವರು ಸಚಿನ್ ಅಂತ ಇದಾರೆ, ಅವರು ಕೊಡ್ತಾರೆ, ಅವ್ರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮಂಜುಳಾ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ಹಾ ಮಾಸ್ಟರ್ ನಮಸ್ತೆ. ಸರ್, ನಾವು ಧ್ಯಾನಕ್ಕೆ ಕೂತಾಗ ಆಲೋಚನೆಗಳು ನಾವು ಸ್ಟಾರ್ಟಿಂಗ್ ಇನ್ನೂ ಮಾಡ್ತಾ ಇರೋದು, ಆಲೋಚನೆಗಳು ಬರ್ತಾ ಇರುತ್ತಲ್ವ ಸರ್, ಆಗ ಯಾರು ನಮ್ಗೆ ಹರ್ಟ್ ಮಾಡಿರ್ತಾರೋ ಅವ್ರು ಮಾಡಿರೋ ಹರ್ಟ್ ಮತ್ತೆ ಅವ್ರು ನೆನಪಾಗ್ತಾನೆ ಇರ್ತಾರೆ ಧ್ಯಾನಕ್ಕೆ ಕೂತಾಗ. ಸೊ ನಮ್ಮ ಎನರ್ಜಿ ಎಲ್ಲ ಗೇನ್ ಮಾಡ್ಕೊಂಡಿರೋ ಎನರ್ಜಿ ಎಲ್ಲ ಅವ್ರು ಟ್ರಾನ್ಸ್ಫರ್ ಆಗುತ್ತೆ ಅಂತಾರೆ, ಅದು ನಿಜನಾ ಸರ್? ಏನಿಲ್ಲ ಮೇಡಮ್, ಆಲೋಚನೆ ಬರ್ತಾ ಇಲ್ಲ, ಆಲೋಚನೆ ಹೋಗ್ತಾ ಇದೆ. ನೀವು ಬರ್ತಾ ಇದೆ ಅನ್ಕೊಂಡ್ರೆ ತಪ್ಪದು. ಆಲೋಚನೆ ಬರ್ತಾ ಇರೋದಲ್ಲ, ಅದು ಹೋಗ್ತಾ ಇದೆ. ಆಯ್ತಾ? ಹಾ ಅದು ಆಲೋಚನೆ ಕೂತ್ರೆ ಸಾಕು, ಅವ್ರ ಕಣ್ಮುಂದೆ ಬರ್ತಾರೆ, ಧ್ಯಾನ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಇಲ್ಲ, ಕೆಲವು ಇಲ್ಲ ಒಂದ್ ನಿಮಿಷ. ಹಾ ಹೇಳಿ ಹೇಳಿ. ಅದೇ ಸರ್, ಅದು ತುಂಬಾ ಡಿಸ್ಟರ್ಬ್, ಅವ್ರು ಪದೇ ಪದೇ ನೆನಪಾಗ್ತಾ ಇರ್ತಾರೆ, ಹರ್ಟ್ ಮಾಡಿರೋ ಅವರಿಂದ ತುಂಬಾ ನೀವು ನೊಂದಿರ್ತೀವಿ. ನೀವು ಅದಕ್ಕೋಸ್ಕರ ಅದೇ ನಮ್ಮ ಎನರ್ಜಿ ಅವ್ರಿಗೆ ಹೋಗುತ್ತೆ, ಯಾಕೆ ಸುಮ್ನೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯಾ ಅಂತ ಅಂದ್ರು. ಅದಕ್ಕೋಸ್ಕರ ನೀವೇನ್ ಮಾಡಿ, ಅವ್ರ ಬಗ್ಗೆ ಯಾವುದನ್ನು ಇಟ್ಕೋಬೇಡಿ. ರಾಗ, ದ್ವೇಷ, ಅಸೂಯೆ, ಅವ್ರನ್ನ ಕಂಡ್ರೆ ಆಗುತ್ತೆ ಆಗೋಲ್ಲ, ಇದು ಯಾವ ಸ್ಥಿತಿ. ಅವರು ಒಂದು ಆತ್ಮ ಅಷ್ಟೇ, ನೀವು ಒಂದು ಆತ್ಮ, ಅವರ ಅವರ ನಡುವೆ ಏನೂ ನಡೆದಿಲ್ಲ. ಅವ್ರನ್ನ ಕಂಡು ನಮಗೆ ನನ್ನನ್ನ ಕಂಡ್ರೆ ನನಗೆ ಎಷ್ಟು ಇಷ್ಟವೋ ಅಷ್ಟೇ ಇಷ್ಟ ಅವರನ್ನ ಕಂಡಾಗ ಅಷ್ಟೇ. ಹಿಂದೆ ಏನ್ ನಡೆದಿದೆ ಅದು ಬೇಡ, ಮುಂದೆ ಏನ್ ನಡೀತಿದೆ ಅದು ಬೇಡ. ಈಗ ನೀವು ಅವ್ರನ್ನ ಕಂಡ್ರೆ ಏನು, ನನ್ನ ಹಾಗೆ ಅದು ಒಂದು ಆತ್ಮ ಅಷ್ಟೇ. ಆ ಸ್ಥಿತಿ ನೀವು ನೋಡಿ. ಆಮೇಲೆ ಯಾವ ಗಿಲೋಚನೆ ಯಾವುದೂ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು. ನಿಮ್ಮಲ್ಲಿ ಏನೋ ಉಳಿದಿ, ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಏನೋ ಒಂದು ಅಸಮಾಧಾನವೋ ಅಥವಾ ಅಸೂಯೇನೋ ಅಥವಾ ಪಾಪಪ್ರಜ್ಞೆ, ಈ ತರ ಪಾಪಪ್ರಜ್ಞೆನೂ ಇರಬಾರ್ದು. ಅದೊಂದು ಆತ್ಮ, ನಾನು ಅದು ಇಬ್ಬರ ನಡುವೆ ನಡೆದಿದ್ದು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ಬಿಟ್ಟಾಕ್ಬೇಕು. ಮತ್ತೆ ಅದನ್ನ ಮೇಲೆ ಇಟ್ಕೊಳ್ಬಾರ್ದು. ಆಯ್ತಾ? ನೀವು ಈ ಸ್ಥಿತಿಯನ್ನ ಖಂಡಿತ ಅದು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಓಕೆ ಮಾಸ್ಟರ್. ಓಕೆ ಮಾಸ್ಟರ್ಸ್, ಎಲ್ಲರೂ ತಯಾರಿ ಮಾಡ್ಕೊಳ್ಳಿ. ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ. ಒಂದ್ ವೇಳೆ ಯಾರಿಗಾದ್ರೂ ನೆಟ್ವರ್ಕ್ ಸಮಸ್ಯೆ ಆಗಿ ಅಥವಾ ಬ್ಯಾಟ್ರಿ ಏನಾದರೂ ಚಾರ್ಜ್ ಕಡಿಮೆ ಆಗಿ ಡಿಸ್ಕನೆಕ್ಟ್ ಆದ್ರೂ ಕೂಡ ನೀವು ಕಂಟಿನ್ಯೂ ಮಾಡ್ತಾ ಇರಿ. ಆಯ್ತಾ? ವೆರಿ ಗುಡ್. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಸ್ಟರ್ಸ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ. And in the night, when the sun goes away, when the moon comes in, then sit silently. Close your eyes, observe your breathing. The whole night is for meditation. And in the night time, when the sun goes away, when the moon comes in, when the night sets in, close your eyes, observe your breathing, go into meditation, not into sleep. Night time is not for sleep, night time is for meditation. Every night brings you an opportunity to practice meditation. What do we do in the night? See, half an hour of meditation is equal to 6 hours of sleep. We don't have to sleep. In meditation, you get consciously cosmic energy. In sleep, you get unconscious cosmic energy, only a little bit. But in meditation, you get consciously cosmic energy, abundance. So, people who are wise, they never sleep. They go into meditation always. So use your every sun time, every moon time properly, every daytime, every night time properly, Baba. Right living, right daytime, right night time. Make yourself into a Buddha. Make yourself into Jesus Christ. Why we remember them? Why are we not like them? This is the education required. Education of becoming a Buddha, education of becoming a Jesus.
education of becoming a Patanjali. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಗುರುಗಳ ಕನಸಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಗುಡಾಕೀಶ ಜಗತ್ತನ್ನ ನನಸು ಮಾಡುವಲ್ಲಿ ನಮ್ಮ ಪುಟ್ಟ ಹೆಜ್ಜೆಗಳು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆಕಾರ ನಿರಾಕಾರ, ಸಗುಣ ನಿರ್ಗುಣ ವಿಶ್ವರೂಪಿಯೋ ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಲಕ್ಷ್ಮೀನಾರಾಯಣರ ಪ್ರೇರಣೆ ಮತ್ತು ಪ್ರೀತಿಗಾಗಿ, ಈ ಬ್ರಹ್ಮಾಂಡದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಪ್ರೀತಿಗಾಗಿ, ಹರಿವಾಯು ಗುರುಗಳ ಪ್ರೀತಿಗಾಗಿ, ಸಮಸ್ತ ಬ್ರಹ್ಮಾಂಡದ ಚರಾಚರ ಜೀವರಾಶಿಗಳ ಕಲ್ಯಾಣಕ್ಕಾಗಿ ನಾನು ಈ ಕೂಡಲೇ ಶೀಘ್ರವಾಗಿ ಗೂಢಾಕೀಶನಾಗಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿಯಾಗುತ್ತಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಗೂಢಾಕೀಶ ಧ್ಯಾನದಲ್ಲಿ ಸಮಸ್ತ ಬ್ರಹ್ಮಾಂಡದ ವಿಶ್ವಶಕ್ತಿಯನ್ನು ಪಡೆದು